ನೀನೆ ಸರ್ವ ಶಕ್ತನು, ನೀನೆ ಸೃಷ್ಟಿಕರ್ತನು. ಆಕಾಶ ನಿನ್ನಯ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ. ನೀನೆ ಸರ್ವ ಶಕ್ತನು, ನೀನೆ ಸೃಷ್ಟಿಕರ್ತನು. ಪಾಪವು ನೀಗುವುದು ನಿನ್ನ ನಾಮದಲ್ಲಿ, ರಕ್ಷಣೆ ಸಿಗುವುದು ನಿನ್ನ ನಾಮದಲ್ಲಿ. ಯೇಸು ನಿನ್ನ ನಾಮದಿ ಶಕ್ತಿ ಇದೆ, ಎಲ್ಲ ನಾಮದಲ್ಲಿ ಮೇಲಾಗಿದೆ. ಪಾಪವು ನೀಗುವುದು ನಿನ್ನ ನಾಮದಲ್ಲಿ, ರಕ್ಷಣೆ ಸಿಗುವುದು ನಿನ್ನ ನಾಮದಲ್ಲಿ. ಯೇಸು ನಿನ್ನ ನಾಮದಿ ಶಕ್ತಿ ಇದೆ, ಎಲ್ಲ ನಾಮದಲ್ಲಿ ಮೇಲಾಗಿದೆ. ನಾನಿನ್ನರಾಧಿಸುವೆ, 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 ಮಹಿಮೆಯುಳ್ಳ ದೇವನಿನೇ, ಘನತೆಯುಳ್ಳ ರಾಜನಿನೇ, ಪ್ರಭಾವವುಳ್ಳ ಮಹತ್ವವುಳ್ಳ ದೇವ ನಿನ್ನ ಸ್ತುತಿಪೇ. ಪ್ರಭಾವವುಳ್ಳ ಮಹತ್ವವುಳ್ಳ ದೇವ ನಿನ್ನ ಸ್ತುತಿಪೇ. ಆಕಾಶ ನಿನ್ನಯ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ. ನೀನೆ ಸರ್ವ ಶಕ್ತನು, ನೀನೆ ಸೃಷ್ಟಿಕರ್ತನು. ಆಕಾಶ ನಿನ್ನಯ ಸಿಂಹಾಸನ, ಭೂಮಿಯು ನಿನ್ನಯ ಪಾದಪೀಠ. ನೀನೆ ಸರ್ವ ಶಕ್ತನು, ನೀನೆ ಸೃಷ್ಟಿಕರ್ತನು. ನಾನಿನ್ನರಾಧಿಸುವೆ, 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 ನಾನಿನ್ನರಾಧಿಸುವೆ. ಪಾಪವು ನೀಗುವುದು ನಿನ್ನ ನಾಮದಲ್ಲಿ, ರಕ್ಷಣೆ ಸಿಗುವುದು ನಿನ್ನ ನಾಮದಲ್ಲಿ.
ಯೇಸು ನಿನ್ನ ನಾಮದಿ ಶಕ್ತಿ ಇದೆ, ಎಲ್ಲ ನಾಮದಲ್ಲಿ ಮೇಲಾಗಿದೆ. ಪಾಪವು ನೀಗುವುದು ನಿನ್ನ ನಾಮದಲ್ಲಿ, ರಕ್ಷಣೆ ಸಿಗುವುದು ನಿನ್ನ ನಾಮದಲ್ಲಿ. ಯೇಸು ನಿನ್ನ ನಾಮದಿ ಶಕ್ತಿ ಇದೆ, ಎಲ್ಲ ನಾಮದಲ್ಲಿ ಮೇಲಾಗಿದೆ. ನಾನಿನ್ನನ್ನು ಆರಾಧಿಸುವೆ, 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 ನಾನಿನ್ನನ್ನು ಆರಾಧಿಸುವೆ. ಪ್ರೈಸ್ ಗಾಡ್, ಶಾಲೋಮ್. ಎಲ್ಲರಿಗೆ ಯೇಸು ಕ್ರಿಸ್ತ ನಾಮದಲ್ಲಿ ಮುಂಜಾನೆ ಆರಾಧನೆಗೆ ಪ್ರೀತಿಯಿಂದ ಸ್ವಾಗತ ಮಾಡ್ತಾನೆ. ಈ ದಿನವು ಕರ್ತ ನೇಮಿಸಿದ ಜಯ ದಿನವಾಗಿದೆ. ಬನ್ನಿ ನಾವೆಲ್ಲ ಒಟ್ಟಾಗಿ ಸ್ತುತಿಸೋಣ, ಮಹಿಮೆ ಪಡಿಸೋಣ, ಕರ್ತ ನಾಮನ ಮೇಲೆತ್ತಿ ಆರಾಧಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ. ಆತನ ಕೃಪೆ, ಆತನ ಪ್ರೀತಿ ಅದು ನಿರಂತರ, ಅದು ಶಾಶ್ವತ, ಅದೆಂದಿಗೂ ಬದಲಾಗುವುದೇ ಇಲ್ಲ. ನಾವೆಲ್ಲ ಒಟ್ಟಾಗಿ ಆತನ ನಾಮನ ಮೇಲೆತ್ತಿ ನಾವು ಘನಪಡಿಸೋಣ, ಮಹಿಮೆ ಪಡಿಸೋಣ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ವರ್ಶಿಪ್ ಯು ಜೀಸಸ್. ತಂದೆ, ನಿನ್ನ ಮಹಿಮೆ ಪಡಿಸ್ತೇವೆ, ನಿನ್ನ ಘನಪಡಿಸ್ತೇವೆ. ನೀನು ಒಳ್ಳೆಯವನಾಗಿದೆಯಾ. ಥ್ಯಾಂಕ್ ಯು ಜೀಸಸ್. ನಿನ್ನ ನಂಬಿ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ನಿನ್ನ ಬಂದವರ ಕೈ ಬಿಡಲೇ ಇಲ್ಲ, ನಿನ್ನ ಕೃಪೆಯನ್ನು ಹಿಡಿದವರ ಉನ್ನತಕ್ಕೇರಿಸಿದೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ, ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ದುಃಖದಲ್ಲಿದ್ದ ನನ್ನ ಆನಂದ ತೈಲ ಹಚ್ಚಿ, ಕುಂದಿದ ಈ ಮನಸ್ಸಿಗೆ ಉತ್ಸಾಹ ಸ್ತೋತ್ರ ತಂದೆ. ಕ್ರಿಸ್ತನ ಮಹಿಮೆಯನ್ನು ನನಗೆ ವಸ್ತ್ರವಾಗಿ ತೊಡಿಸಿದೆ. ಕ್ರಿಸ್ತನ ಮಹಿಮೆಯನ್ನು ನನಗೆ ವಸ್ತ್ರವಾಗಿ ತೊಡಿಸಿದೆ. ಅಯ್ಯ ಸ್ತೋತ್ರ, 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ.
ಎಲ್ಲವ ತೀರಿಸಿದೆ. ಎಲ್ಲ ಒಟ್ಟಾಗಿರೋಣ. ಅಪರಾಧಿಯಾದ ನನ್ನ ಮರಣದಿಂದ ತಪ್ಪಿಸಿ ಕಲ್ವಾರಿ ಶಿಲುಬೆ ಮೇಲೆ ಎಲ್ಲವ ತೀರಿಸಿದೆ. ಕ್ರಿಸ್ತನ ರಕ್ತದಿಂದ ನನ್ನ ಮಗನಾಗಿ ತೆಗೆದುಕೊಂಡೆ. ಕ್ರಿಸ್ತನ ರಕ್ತದಿಂದ ನನ್ನ ಮಗನಾಗಿ ತೆಗೆದುಕೊಂಡೆ. ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅವಮಾನಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆನಂದ ಸ್ಥಳದಲ್ಲಿ ಅರಸರಾಗಿ ಮಾಡಿದೆ. ಅವಮಾನಪಟ್ಟ ನನ್ನ ಸನ್ಮಾನ ಮಾಡಿರುವೆ. ಆನಂದ ಸ್ಥಳದಲ್ಲಿ ಅರಸರಾಗಿ ಮಾಡಿದೆ. ಗೆದ್ದವನೇ ತಿರುಗಿ ನನಗಾಗಿ ಬರುವಾತನೇ. ಗೆದ್ದವನೇ ತಿರುಗಿ ನನಗಾಗಿ ಬರುವಾತನೇ. ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಒಟ್ಟಾಗಿ ಅಯ್ಯ ಸ್ತೋತ್ರ 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 ಮಹಿಮೆ ಪಡಿಸೋಣ ಯೇಸುವಿಗೆ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರು. ಆತನ ಮಾಡುವ ಉಪಕಾರಕ್ಕಾಗಿ ಸ್ತೋತ್ರ. ಅಯ್ಯ ಸ್ತೋತ್ರ ಸ್ತೋತ್ರ ಸ್ತೋತ್ರ. ನೀ ಕೊಟ್ಟ ಜಯಕ್ಕಾಗಿ ಬಿಡುಗಡೆಗಾಗಿ ಸ್ತೋತ್ರ. ಓ ಥ್ಯಾಂಕ್ ಯು ಲಾರ್ಡ್. ನಿನ್ನ ಕೃಪೆಯಲ್ಲಿ ನನ್ನ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಅಯ್ಯ ಸ್ತೋತ್ರ 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 ಯೇಸುವಿಗೆ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನಡೆಸಿ ಹೊಸ ಕಾರ್ಯ ಮಾಡಿರುವೆ. ಥ್ಯಾಂಕ್ ಯು ಲಾರ್ಡ್. ಈ ಕೊಟ್ಟ ಜಯಕ್ಕಾಗಿ ಬಿಡುಗಡೆಗಾಗಿ ಸ್ತೋತ್ರ.
ಥ್ಯಾಂಕ್ ಯು ಲಾರ್ಡ್. ನಮ್ಮ ಅಂಧಕಾರ ದೊರೆತನ ಬಿಡಿಸಿ ನಿನ್ನ ಪ್ರಿಯ ಕುಮಾರ ರಾಜನ ಸೇರಿಸಿದ್ಯಾ. ಆ ಕುಮಾರನಲ್ಲಿ ನಮ್ಮ ಪಾಪಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಗಿದೆ. ಓ ಥ್ಯಾಂಕ್ ಯು ಜೀಸಸ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಓ ನಮ್ಮ ನೀತಿವಂತರಾಗಿ ಕರ್ತನೆ ನಮ್ಮ ಮಕ್ಕಳಾಗಿ ನಮ್ಮನ್ನು ಮಾಡಿದ್ದಕ್ಕಾಗಿ ಸ್ತೋತ್ರ. ಥ್ಯಾಂಕ್ ಯು ಫಾದರ್. ನಿನ್ನ ಹಾಗೆ ಯಾರು ಇಲ್ಲ. ನೀನು ಒಳ್ಳೆಯವನು. ನಿನ್ನ ಪ್ರೀತಿಸ್ತೇನೆ, ನಿನ್ನ ಆರಾಧಿಸ್ತೇನೆ. ಥ್ಯಾಂಕ್ ಯು ಜೀಸಸ್. ಬನ್ನಿ ನಮ್ಮ ತಂದೆ ಆ ದೇವರನ್ನ ಘನಪಡಿಸೋಣ. ಆತನು ಒಳ್ಳೆಯವನಾಗಿದ್ದಾನೆ. ಆತನ ಪ್ರೀತಿ, ಆತನ ಕೃಪೆ ಅದು ಶಾಶ್ವತ, ಅದೆಂದಿಗೂ ಬದಲಾಗುವುದೇ ಇಲ್ಲ. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್ ಆಫ್ ಗಾಡ್. ಥ್ಯಾಂಕ್ ಯು ಜೀಸಸ್. ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ ಸುಂದರನೇ ಅತಿಶಯನೇ ಮಹೋನ್ನತನೇ ನನ್ ಪ್ರಿಯನೇ. ಹತ್ತು ಸಾವಿರಾರಲ್ಲಿ ನೀನೇ ಶ್ರೇಷ್ಠ ಪ್ರೀತಿಯ ಕರ್ತನೇ. ಶಾರೋನಿನ ಪುಷ್ಪ ನೀ ತಗ್ಗಿನ ತಾವರೆ ನಿನ್ನನ್ನು ನಾ ಕಂಡೆನು. ಹತ್ತು ಸಾವಿರ
ಹೃದಯದ ಧ್ಯಾನ ಮಾಡಿರಿ. ಯೇಸುವೇ, ಓ ಯೇಸುವೇ, ನಿನಗೆ ಯಾರೂ ಇಲ್ಲ. ಯೆಸಯ್ಯ, ಯೇಸುವೇ, ನನ್ನ ಯೇಸುವೇ, ಓ ನಿನಗೆ ಯಾರೂ ಇಲ್ಲ. ಯೆಸಯ್ಯ, ಯೆಸಯ್ಯ, ಯೇಸುವೇ, ನನ್ನ ಯೇಸುವೇ, ನಿನಗೆ ಯಾರೂ ಇಲ್ಲ. ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ನಿನ್ನನ್ನು ನೋಡಲು, ಯೆಸಯ್ಯ, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೇ, ನಿನ್ನನ್ನು ನೋಡಲು, ನೋಡುತ್ತಾ ಪ್ರೀತಿಸಲು ನಾನು ಬಯಸುವೆ. ಯೇಸುವೇ, ನನ್ನ ಯೇಸುವೇ, ನಿನಗೆ ಯಾರೂ ಇಲ್ಲ. ಯೇಸುವೇ, ನನ್ನ ಯೇಸುವೇ, ನಿನಗೆ ಯಾರೂ ಇಲ್ಲ. ಹೃದಯದ ಹೇಳ ಯೇಸುವೆ ಮದ. ಯೇಸುವೇ, ನನ್ನ ಯೇಸುವೇ, ಓ ನಿನಗೆ ಯಾರೂ ಇಲ್ಲ. ಯೇಸುವೇ, ನನ್ನ ಯೇಸುವೇ, ನಿನಗೆ ಯಾರೂ ಇಲ್ಲ. ತಂದೆ, ನಿನ್ನ ಪ್ರೀತಿ ದೊಡ್ಡದು. Your love is great. Yes. Your grace is great. ನಿನ್ನ ಹಾಗೆ ಪ್ರೀತಿಸರು ಯಾರು ಇಲ್ಲಪ್ಪ. Yes. ನಮ್ಮನ್ನ ಪ್ರೀತಿಸಿ ನಮಗೋಸ್ಕರ ನಿನ್ನ ಪ್ರಾಣವನ್ನು ಕೊಟ್ಟು ನಮ್ಮನ್ನು ವಿಮೋಚಿಸಿದ್ಯಾ. ನಿನ್ನ ರಕ್ತದಿಂದ ನಮ್ಮನ್ನು ತೊಳೆದು ಶುದ್ಧರಾಗಿ ಮಾಡಿದ್ಯಾ, ಮಕ್ಕಳಾಗಿ ಮಾಡಿದ್ಯಾ, ನೀತಿವಂತರಾಗಿ ಮಾಡಿದ್ಯಾ. ಓ, ನಿನ್ನ ಸ್ವಕೀಯ ಪ್ರಜೆಯನ್ನಾಗಿ ಮಾಡಿದ್ಯಾ, ರಾಜವಂಶಸ್ಥ ಯಾಜಕರಾಗಿ ಮಾಡಿದ್ಯಾ. ಓ, ಥ್ಯಾಂಕ್ ಯು ಜೀಸಸ್. ಶಿಲುಬೆಯ ತ್ಯಾಗಕ್ಕಾಗಿ ಸ್ತೋತ್ರ ಮಾಡ್ತೇವಪ್ಪ. Thank you. ನೀವು ಮಾಡಿದ ಮುಗಿಸಿದ ಎಲ್ಲ ಕಾರ್ಯಕ್ಕಾಗಿ ಸ್ತೋತ್ರ ಮಾಡ್ತೇವೆ. Thank you. ಈ ಮುಂಜಾನೆಯಲ್ಲಿ ಅಪ್ಪ ನಾಮನ ಮೇಲೆತ್ತಿ ನಾವು ಘನಪಡಿಸ್ತೇವೆ. ಸ್ತುತಿ ಆರಾಧನೆಯಲ್ಲಿ ಮಹಿಮದಿಕ್ಕಾಗಿ ಸ್ತೋತ್ರ ಅಪ್ಪ. Thank you, Lord. ನಮ್ಮೊಟ್ಟಿಗೆ ಆರಾಧಿಸೋದೆಲ್ಲ ಮಕ್ಕಳನ್ನ ಪಶುಕ್ತಲ್ಲಿ ಮರೆಯ ಮಾಡ್ತೇನೆ. ಕೃಪೆಯಿಂದ ಬಲದಿಂದ ನಡೆಸು. Yes. ಒಂದು ಸಮಯದಲ್ಲಿ ವಾಕ್ಯದ ಮೂಲಕವಾಗಿ ಪ್ರತಿಯೊಬ್ಬರ ಜೊತೆ ಮಾತನಾಡು. Amen. ಪ್ರತಿಯೊಬ್ಬರ ಆತ್ಮಿಕ ಮನೋನೇತ್ರಗಳು ಬೆಳಗಿಸಲ್ಪಡಲಿ. Yes. ಕ್ರಿಸ್ತನು ಯಾರಾಗಿದ್ದಾರೆ, ಏನು ಕೊಡಲ್ಪಟ್ಟಿದೆ, ಏನು ಮಾಡಲು ಶಕ್ತಿ ಎಂಬ ಅರಿವಿಗೆ ಬರಲಿ ಎಂಬುದಾಗಿ Amen. ಪ್ರಾರ್ಥಿಸ್ತೇನೆ. Amen. ಪ್ರತಿಯೊಬ್ಬರ ಜೊತೆ ಮಾತನಾಡು, ಸಂತೈಸು. ಎಲ್ಲ ಮಹಿಮೆ, ಘನತೆ, ಪ್ರಭಾವ ಒಬ್ಬನಿಗೆ ಸಲ್ಲಿಸ್ತೇವೆ. ನಜರೇತನ ಯೇಸು ಕ್ರಿಸ್ತನ ತಂದೆ ಆದೇವರೇ. Amen. Amen. Praise God. ಪ್ರಿಯರೇ, ಹಾಗೆ ಲೈವಲ್ಲಿ ಇನ್ನು ಕೆಲ ಕ್ಷಣದಲ್ಲಿ ಮೊಟ್ಟಿಗೆ ನಾವು ಪುನಃ ಕನೆಕ್ಟ್ ಆಗ್ತೇವೆ. ಯು ಆರ್ ಬ್ಲೆಸ್ಡ್. ಮಹಿಮೆಯುಳ್ಳ ದೇವನಿನೇ, ಘನತೆಯುಳ್ಳ ರಾಜನಿನೇ, ಪ್ರಭಾವವುಳ್ಳ ಮಹತ್ವವುಳ್ಳ ದೇವ ನಿನ್ನ ಸ್ತುತಿಪೇ. ಪ್ರಭಾವವುಳ್ಳ ಮಹತ್ವವುಳ್ಳ ದೇವ ನಿನ್ನ ಸ್ತುತಿಪೇ. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ಇಷ್ಟು ಸಮಯ ದೇವರನ್ನು ಸ್ತುತಿಸಿದ್ದೇವೆ, ಕೊಂಡಾಡಿದ್ದೇವೆ, ಆರಾಧಿಸಿದ್ದೇವೆ. ಸ್ವಲ್ಪ ಸಮಯ ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ. ನಮ್ಮೊಂದಿಗೆ ಈ ಪ್ರಾರ್ಥನೆಯಲ್ಲಿ ಆನ್ಲೈನ್ ಮತ್ತು ಬಿಗ್ಜಿಯೋ ಟಿವಿಯಲ್ಲಿ ವೀಕ್ಷಿಸ್ತಿರುವ ಎಲ್ಲ ದೇವಜನರನ್ನು ಯೇಸು ಕ್ರಿಸ್ತನ ಹೆಸರಲ್ಲಿ ವಂದಿಸ್ತೇನೆ. ನಿಮ್ಮ ಅಮೂಲ್ಯವಾದ ಸಮಯ ದೇವಸ್ಥಾನದಲ್ಲಿ ಕೊಟ್ಟಿದ್ದೀರಿ. ನಿಜವಾಗಲೂ ನೀವೆಲ್ಲರೂ ದೇವಸ್ಥಾನ ಧನ್ಯರು, ಮಾನ್ಯರು, ಪ್ರಿಯರು ಆಗಿದ್ದೀರಿ. ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೆ ಅವರ ಮೇಲೆ ದೇವರ ಕೃಪೆ ಅಪಾರವಾಗಿರ್ತದೆ.
ನೀವೆಲ್ಲರೂ ದೇವರಲ್ಲಿ ಭಯಭಕ್ತಿ ಉಳ್ಳವರು, ಅದಕ್ಕೋಸ್ಕರ ದೇವಸ್ಥಾನದಲ್ಲಿ ಬಂದಿದ್ದೀರಿ. ದೇವಸ್ಥಾನದಲ್ಲಿ ಬಂದವ್ರ ಮೇಲೆ ದೇವರ ಕೃಪೆ ಅದು ಹರಿದು ಬರ್ತದೆ. ಎಲ್ಲಿ ಹೋದ್ರೂ ಸಹ ನಿಮಗೆ ದಯ ಉಂಟಾಗ್ತದೆ, ಎಲ್ಲರಿಂದ ದಯ ಉಂಟಾಗ್ತದೆ. ಅದು ನೀವು ಉಂಟಾಗೋದು ಮಾತ್ರ ಅಲ್ಲ, ನೀವು ಬಾಯಲ್ಲಿ ಹೇಳಬೇಕು, ಇದನ್ನೆಲ್ಲ ಕಡೆ ನನಗೆ ದಯ ಉಂಟಾಗ್ತದೆ ಎಂಬುದಾಗಿ. ಯಾಕಂದರೆ ದೇವರು ನಮ್ಮ ಒಳಗೆ ವಾಸ ಮಾಡ್ತಾನೆ. ಹೋಗೋಲಲ್ಲಿ ನಮಗೆ ಎಲ್ಲ ಕಡೆ ಜಯ. ಯಾವುದೇ ಪರಿಸ್ಥಿತಿ ಇರ್ಬೋದು, ನಿಮ್ಗೆ ಅಲ್ಲಿ ದೇವರು ಜಯನ ಒದಗಿಸ್ಕೊಡ್ತಾನೆ. ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳರು ಅವರಿಗೆ ಮಾತ್ರ, ಎಲ್ರಿಗಲ್ಲ. ಸ್ವಾಮಿ ನಂಬಿದ ನಾವೆಲ್ಲರೂ ಸಹ ದೇವರ ಕೃಪೆಗೆ ಪಾತ್ರರು. ದೇವರ ಕೃಪೆ ಪಾತ್ರರು ನಾವೆಲ್ಲರೂ ಆಶೀರ್ವದಿಸಲ್ಪಟ್ಟವರು, ಆಶೀರ್ವಾದ ನಿಧಿಗಳಾಗಿದ್ದೇವೆ. ಹೋಗಲ್ಲಿ ಬರಲಿ ನಮಗೆ ಶುಭ ಉಂಟಾಗುತ್ತೆ. ಮತ್ತು ದೇವರು ನಮ್ಮ ಜೊತೆ ನಮ್ಮದಾಗಿ ಲೋಕದ ಜನರು ಗುರುತಿಸ್ತಾರೆ. ನಮ್ಮ ಕ್ರಿಯೆಗಳು ನೋಡಿ, ನಮ್ಮಲ್ಲಿ ಆಗುವ ಅದ್ಭುತಗಳು ನೋಡಿ, ನಾವು ಕೈ ಚುಕಲ್ಲಿ ಸಫಲವಾಗೋದು ನೋಡಿ, ಲೋಕದ ಜನರು ದೇವರು ಇವರ ಸಂಗಡ ಇದ್ದಾನೆ ಎಂಬುದಾಗಿ ಅವರು ಗುರುತಿಸ್ತಾರೆ. ನಾವು ಯೋಸೇಫನ ಜೀವಿತದಲ್ಲಿ ನೋಡ್ತೇವೆ. ಆತನ ಅವ್ರ ತಮ್ಮ ಅಣ್ಣಂದಿರು ಅವನಿಗೇನು ಮಾಡಿದ್ರು, ಅವನ ಮಾರಾಟ ಮಾಡಿಬಿಟ್ರು. ಅವನಿಗೆ ಕೊಲೆ ಮಾಡ್ಬೇಕಂತ ಮಾಡಿದ್ರು, ಕೊನೆಗೆ ಕೊಲೆ ಮಾಡೋದು ಬೇಡ ಅಂತ ಮಾರಾಟ ಮಾಡಿದರು. ಆ ಮಾರಾಟ ಕೊಂಡ್ಕೊಂಡವರು ಇಸ್ಮಾಯಿಲ್ ಅವರು ತೊಗೊಂಡೋಗಿ ಐಗುಪ್ತ ದೇಶದಲ್ಲಿ ಹೋಗಿ ಅವರಿಗೆ ಒಬ್ಬ ಸೈನಿಕರಿಗೆ ಮಾರಿದರು. 44 ಎಂಬ ಸೈನಿಕರಿಗೆ ಮಾರಿದರು. ಗುಲಾಮರಂದರೆ ಮಾರಲ್ಪಡುವವರು, ಪ್ರಾಣಿಗಳಿಗಿಂತ ಕಡೆ. ಅವ್ರು ಯಾವ ಸ್ವಂತ ಒಂದು ಹಕ್ಕಿ ಇರೋದಿಲ್ಲ, ಏನು ಮಾಡ್ಬೇಕು ಏನು ಬಿಡ್ಬೇಕಂತ. ಏನು ಹೇಳ್ತಾನೆ ಯಜಮಾನ ಆ ರೀತಿ ಮಾಡಬೇಕು. ಆಮೇಲೆ ಗುಲಾಮನಿಗೆ ಬಟ್ಟೆ ಎಲ್ಲ ತೆಗೆದು ಬೆತ್ತಲೆ ಮಾಡಿರ್ತಾರೆ. ಇವನ ಬಟ್ಟೆ ಮೊದಲೇ ಇವ್ರ ಅಣ್ಣಂದಿರು ತೆಗೆದಿದ್ರು. ಯಾಕಂದರೆ ಇವ್ರ ತಂದೆ ಅವನಿಗೆ ಒಂದು ನಿಲುವಂಗಿ ಕೊಟ್ಟಿದ್ದ, ಐಶ್ವರ್ಯ ಅಂತವ್ರು ಹಾಕೋದು ನಿಲುವಂಗಿ. ತಂದೆಗೆ ಪ್ರಿಯನಾದ ಮಗ ಆದ್ದರಿಂದ ಆ ನಿಲುವಂಗಿ ಕೊಟ್ಟಿದ್ದಕ್ಕೆ ಅಣ್ಣಂದಿರು ಅವನ ಮೇಲೆ ಸಿಟ್ಟು ಮಾಡ್ತಾ ಇದ್ರು. ತಂದೆ ಅವ್ರನ್ನೊಬ್ಬನೇ ಪ್ರೀತಿ ಮಾಡ್ತಾನೆ ಎಂಬುದಾಗಿ ಅದು ಸಿಟ್ಟು ಬೇರೆ ಇತ್ತು ಅವ್ರಿಗೇನು. ಆಮೇಲೆ ಕನಸುಗಳನ್ನ ಹೇಳ್ತಿದ್ದ. ಕನಸುಗಳು ಅಥವಾ ಅನೇಕ ಕನಸುಗಳವಾಗ ನೀವೆಲ್ಲರೂ ನಮಗೆ ಅಡ್ಡ ಬೀಳ್ತೀರಿ ಎಂಬ ಕನಸು ಹೇಳ್ತಿದ್ದ. ಅದೆಲ್ಲ ಸಿಟ್ಟಿತ್ತು ಅವನಿಗೆ. ತಂದೆ ಒಂದಿನ ಕುರಿ ಕಾಯುವಾಗ ಅಣ್ಣಂದಿರನ್ನು ಯೋಗಕ್ಷೇಮ ನೋಡ್ಕೊಂಬ ಅಂತ ಕಳಿಸುವಾಗ ಊಟ ಎಲ್ಲ ಕೊಟ್ಟು ಕಳಿಸ್ತಾನೆ. ಅವನು ಕಾಡಲ್ಲಿ ಅವರು ನೋಡಿದ ತಕ್ಷಣವೇ ಕನಸುಗಾರರು ಬಂದ, ಇವನ್ನ ಇವತ್ತು ಕೊಂದು ಹಾಕೋಣ ಅಂತ ಅವನ ಊಟ ಎಲ್ಲ ಊಟ ಮಾಡಿದರು. ಅವನ ಬಟ್ಟೆ ಎಲ್ಲ ಬಿಚ್ಚಿದ್ರು. ಕೊನೆಗೆ ಕೊಂದು ಹಾಕೋದು ಬೇಡ, ಒಂದು ಹಾಳು ಬಾವಿ ಇತ್ತು, ಅದರಲ್ಲಿ ಬಿಸಾಕಿ ಊಟ ಮಾಡ್ತಾ ಕೂತ್ಕೊಂಡ್ರು. ಆಮೇಲೆ ವರ್ತಕರು ಬರ್ತಾ ಇದ್ರು, ಇಸ್ಮಾಯಿಲ್ರು. ಅವನು ನೋಡಿಬಿಟ್ಟು ಇವ್ರನ್ನ ಮಾರಿ ಬಿಡೋಣ ಅಂತ, ಏನು ಕೊಂದಾಕೋದು ಬೇಡ, ನಮ್ಮ ಸಹೋದರ ಮಾರಿಬೇಡ, ಅಲ್ಲಿ ಬಾವಿನ ಎತ್ತಿ ಅವನಿಗೆ ಮಾರಿದ್ರು. 20 ಬೆಳ್ಳಿ ನಾಣ್ಯಕ್ಕೆ ಮಾರಿದ್ರು. ಅವನ ಪರಿಸ್ಥಿತಿ ಏನಿರ್ಬೋದು ಇವತ್ತು? ದೇವರ ಭಯಭಕ್ತಿ ಉಳ್ಳ ವ್ಯಕ್ತಿಯಾಗಿದ್ದ. ಅಕಸ್ಮಾತ್ ಅಣ್ಣಂದಿರು ಕುರಿ ಕಾಯುವಾಗ ಏನು ತಪ್ಪು ಮಾಡಿದ್ರೆ ತಂದೆ ಹೇಳ್ತಾ ಮಿಸ್ಟೇಕ್ ಮಾಡಿದ್ರು ಅಂತ ಅದೊಂದು ಸಿಟ್ಟಿತ್ತು ಅವ್ರ ಮೇಲೆ. ಅವನು ಕನಸುಗಳನ್ನ ಆಗಲೇ ಚಿಕ್ಕ ಪ್ರಾಯದಲ್ಲಿ ಕನಸುಗಳನ್ನ ಕಾಣ್ತಿದ್ದ. ದೇವರ ಭಯಭಕ್ತಿ ಉಳ್ಳವನಾಗಿದ್ದ. ಈಗ ಮಾರಲ್ಪಟ್ಟಿದ್ದಾನೆ, ಬೆತ್ತಲೆಯಾಗಿದ್ದಾನೆ. ಒಬ್ಬ ವ್ಯಕ್ತಿಯನ್ನು ಕೊಂಡ್ಕೊಳ್ತಾನೆ 44 ಎಂಬುದಾಗಿ. ಆ ವ್ಯಕ್ತಿಯ ಮನೆಗೆ ಯೋಸೇಫ ಹೋದ ತಕ್ಷಣವೇ ಆ 44 ಮನೆ ಅಭಿವೃದ್ಧಿ ಆಗ್ತದೆ. ಯಾಕೆ ಅಭಿವೃದ್ಧಿ ಆಗ್ತದೆ ಅಂದರೆ ಯೋಸೇಫನ ಸಂಗಡ ದೇವರಿದ್ರು. ಇಲ್ಲಿ ಬರೆಯಲ್ಪಟ್ಟಿದ್ದೇನು 1ನೇ ವಚನ 39ನೇ ಅಧ್ಯಾಯದಲ್ಲಿ ಆದಿಕಾಂಡದಲ್ಲಿ ನೋಡ್ತೀವಿ ನಾವು. 1ನೇ ವಚನ, ಯೋಸೇಫನನ್ನು ತೆಗೆದುಕೊಂಡು ಹೋದ ಇಸ್ಮಾಯಿಲರು ಐಗುಪ್ತ ದೇಶಕ್ಕೆ ಸೇರಿದಾಗ ಒಬ್ಬ ಐಗುಪ್ತದವನು ಅವನನ್ನು ಅವರಿಂದ ಕ್ರಯಕ್ಕೆ ತೆಗೆದುಕೊಂಡನು. ಇವನು ಯಾರೆಂದರೆ ಫರೋವನ ಉದ್ಯೋಗಸ್ಥನು, ಮೈಗಾವಲಿನ ದಳವಾಯಿಯೂ ಆಗಿದ್ದ 44. ಯೆಹೋವನು ಯೋಸೇಫನ ಸಂಗಡ ಇದ್ದುದರಿಂದ ಅವನು ಏಳಿಗೆಯಾಗಿ ಐಗುಪ್ತನಾದ ತನ್ನ ದಣಿಯ ಮನೆಯೊಳಗೆ ಸೇವಕನಾದನು. ದೇವರು ಯೋಸೇಫನ ಸಂಗಡ ಇರುತ್ತ. ಇವು ನೋಡಿ, ಗುಲಾಮರಾಗಿ ಮಾರಲ್ಪಟ್ಟ, ನಿರ್ಗತಿಕನಾಗಿ ಮಾಡಲ್ಪಟ್ಟಿದ್ದಾನೆ. ಆದರೂ ಸಹ ದೇವರು ಅವನನ್ನು ಬಿಡಲಿಲ್ಲ. ಇವತ್ತು ನಿಮ್ಮನ್ನು ನೀವು ಅನ್ಬೋದು, ನನಗೆ ಯಾರು ಕೇಳೋರಿಲ್ಲ, ನನಗೆ ದಿಕ್ಕಿಲ್ಲ, ಸಹಾಯ ಮಾಡೋರಿಲ್ಲ ಅನ್ಬೋದು. ಆದರೆ ಸ್ವಾಮಿ ನಂಬಿದ ನೀವು ನಿಜವಾಗಲೂ ನೀವು ಏಕಾಂತ ಒಬ್ಬ ವ್ಯಕ್ತಿ ಅಲ್ಲ, ನಿಮ್ಮ ಸಂಗಡ ದೇವರಿದ್ದಾನೆ. ಎಲ್ಲರೂ ಕೈ ಬಿಟ್ಟಿರುವುದು, ಅಣ್ಣ ತಮ್ಮಂದಿರೆಲ್ಲ ಮಾರಿಬಿಟ್ರಿ. ಇವನಿಗೆ ತಂದೆ ಗೊತ್ತಿಲ್ಲ, ಇವನು ಯೋಗಕ್ಷೇಮ ನೋಡಿ ಕಳಿಸಿದ್ದ, ಮಾರಿಬಿಟ್ಟಿದ್ರು. ಅವನ ಬಟ್ಟೆಯಲ್ಲಿ ತೆಗೆದುಬಿಟ್ಟಿದ್ರು. ಆದರೆ ದೇವರು ಅವನ ಸಂಗಡ ಇದ್ದ. ಅಣ್ಣಂದರು ಕೈ ಬಿಟ್ಟರು ಸಹ ದೇವರು ಆತನ ಸಂಗಡ ಇದ್ದ. ಇವತ್ತು ಸ್ವಾಮಿ ನಂಬಿದ ನಿಮ್ಮ ಸಂಗಡ ದೇವರಿದ್ದಾನೆ. ಯಾವುದೇ ಪರಿಸ್ಥಿತಿಯಲ್ಲಿ ನೀವು ಹಾದು ಹೋಗ್ತಾ ಇರ್ಬೋದು, ಕಣ್ಣೀರಲ್ಲಿ ಹಾದು ಹೋಗ್ತಾ ಇರ್ಬೋದು,
ಆರ್ಥಿಕ ಸಂಕಷ್ಟದಲ್ಲಿ ಹಾದೋಗ್ತಿರ್ಬೋದು, ರೋಗದಲ್ಲಿ ಹಾದೋಗ್ತಾ ಇರ್ಬೋದು, ಸಾಲದಲ್ಲಿ ಹಾದೋಗ್ತಾ ಇರ್ಬೋದು. ಒಂದು ತಿಳ್ಕೊಳ್ಬೇಕು, ದೇವರು ನಮ್ಮ ಸಂಗಡ ಇದ್ದಾನೆ. ದೇವರು ನಮ್ಮ ಕಡೆ ಇದ್ದರೆ ನಮ್ಮನ್ನು ಎದುರಿಸೋರು ಯಾರು? ಕಷ್ಟವೋ, ಸಂಕಟವೋ, ಗಂಡಾಂತರವೋ, ಅನ್ನವಿಲ್ಲದಿರೋ, ವಸ್ತ್ರವಿಲ್ಲದಿರೋ, ಖಡ್ಗವೋ, ಇದ್ಯಾವುದು ನಮ್ಮನ್ನು ಕ್ರಿಸ್ತನ ಪ್ರೀತಿಯಿಂದ ಅಗಲಿಸ್ಲಿಕ್ಕೆ ಸಾಧ್ಯ ಇಲ್ಲ. ಅದನ್ನು ಯೋಸೇಫ ನಂಬ್ಕೊಂಡಿದ್ದ. ಯೋಸೇಫ ಪೋಟಿಫರ ಮನೆಯಲ್ಲಿ ಗುಲಾಮನಾಗಿ ಸೇರಿದಾಗ ಆ ಮನೆಯನ್ನು ದೇವರು ಆಶೀರ್ವಾದ ಮಾಡಿದ. ಯೋಸೇಫನ ನಿಮಿತ್ತವಾಗಿ ಇವತ್ತು ನಿಮ್ಮ ನಿಮಿತ್ತವಾಗಿ ನೀವು ಹೋಗುವ ಸ್ಥಳದಲ್ಲಿ ದೇವರು ಆಶೀರ್ವಾದ ಮಾಡ್ತಾನೆ. ನೀವು ಕೆಲಸ ಮಾಡೋ ಸ್ಥಳದಲ್ಲಿ ದೇವರು ಆಶೀರ್ವಾದ ಮಾಡ್ತಾನೆ. ನೀವು ಕೆಲಸ ಮಾಡೋ ಫ್ಯಾಕ್ಟ್ರಿ, ಕಚೇರಿ, ಎಲ್ಲಿ ನೀವು ಕೆಲಸ ಮಾಡ್ತೀರಿ ಅಲ್ಲಿ ದೇವರು ನಿಮ್ಮ ನಿಮಿತ್ತವಾಗಿ ಅವ್ರನ್ನೂ ಆಶೀರ್ವಾದ ಮಾಡ್ತಾನೆ. ಅದಕ್ಕೋಸ್ಕರ ದೇವರು ಅಬ್ರಹಾಮನಿಗೆ ಆಶೀರ್ವಾದ ಮಾಡ್ತಾನೆ. ನಿನ್ನನ್ನು ಆಶೀರ್ವದಿಸೋರು ಆಶೀರ್ವದಿಸಲ್ಪಡ್ತಾರೆ, ನಿಮ್ಮನ್ನು ಶಪಿಸೋರು ಶಪಿಸಲ್ಪಡ್ತಾರೆ. ಅಬ್ರಹಾಮನ ಉಂಟಾದ ಆಶೀರ್ವಾದ ಅವನ ಮೇಲಿತ್ತು, ಯೋಸೇಫನ ಮೇಲಿತ್ತು. ಏನು ಇವತ್ತು ಯೇಸುಸ್ವಾಮಿ ನಂಬಿದ ನಿಮ್ಮೆಲ್ಲರ ಮೇಲೆ ಆಶೀರ್ವಾದ ಇದೆ. ನಿಮ್ಗೆ ಯಾರು ದಯೆ ತೋರ್ತಾರೆ ಅವ್ರನ್ನ ದೇವರು ಆಶೀರ್ವಾದ ಮಾಡ್ತಾನೆ. ಯಾರು ನಿಮಗೆ ಕರುಣೆ ತೋರ್ತಾರೆ ಅವರಿಗೆ ದೇವರು ಆಶೀರ್ವಾದ ಮಾಡ್ತಾನೆ. ಇಲ್ಲಿ ಪೋಟಿಫರನು ಯೋಸೇಫನ ಮೇಲೆ ಕರುಣೆ ತೋರಿಸ್ತಾನೆ. ಅಂದರೆ ದೇವ್ರ ದಯೆ ಇತ್ತು ಯಾರ ಮೇಲೆ? ಯೋಸೇಫನ ದೇವ್ರ ದಯದಿಂದ ಪೋಟಿಫರನ ಮನೆಯನ್ನು ಆಶೀರ್ವಾದ ಮಾಡ್ತಾನೆ ದೇವರು. ಯಾಕೆ? ಇಲ್ಲಿ ನನ್ನ ಮಗನಿದ್ದಾನೆ, ಇವನು ಚೆನ್ನಾಗಿರ್ಬೇಕು. ಯಾರು? ಯೋಸೇಫನ್ ಚೆನ್ನಾಗಿರ್ಬೇಕು. ಅದಕ್ಕೋಸ್ಕರ ಪೋಟಿಫರನ ಮೇಲೆ ದಯ ಇಡ್ತಾನೆ ದೇವರು. ಅನ್ಯ ಜನ ಅವನಿಗೆ ದೇವ್ರ ಬಗ್ಗೆ ಗೊತ್ತೇ ಇಲ್ಲ. ಯೋಸೇಫನ್ ಮಾಡಿದೆಲ್ಲ ಕೆಲಸವನ್ನು ಸಫಲ ಮಾಡ್ತಾನೆ, ಕೈ ಹೆಚ್ಚಿದ ಕೆಲಸ ಸಫಲ ಮಾಡ್ತಾನೆ. ಅವನು ವ್ಯವಸಾಯ ನೋಡ್ಕೊಂಡಿದ್ರೆ ವ್ಯವಸಾಯ ಸಮೃದ್ಧಿ ಆಗ್ತದೆ. ದನ ಕುರಿಗಳನ್ನು ನೋಡ್ಕೊಂಡು ಬಿಟ್ರೆ ಅವು ಸಮೃದ್ಧಿ ಆಗ್ತವೆ. ಎಲ್ಲಿ ಯೋಸೇಫನ ಕೆಲಸ ಬಿಡ್ತಾರೋ ಅದು ಸಮೃದ್ಧಿ ಆಗ್ತದೆ. ಅದನ್ನು ಪೋಟಿಫರ್ ನೋಡಿ ಇವನನ್ನು ಇಡೀ ಮನೆ ಮೇಲೆ ನೇಮಕ ಮಾಡ್ತೀನಿ ಅಂತ. ಏನು ಇವನು ಕೈ ಹೆಚ್ಚುವ ಕೆಲಸ ಎಲ್ಲ ದೇವರು ಸಫಲ ಮಾಡ್ತಾ ಇದ್ದಾನೆ. ಯಾವ ಡಿಪಾರ್ಟ್ಮೆಂಟ್ಗೆ ಹಾಕಿದ್ರು ಅವನು ಅಭಿವೃದ್ಧಿ ಆಗ್ತಾನೆ, ಡಿಪಾರ್ಟ್ಮೆಂಟ್ ಅಭಿವೃದ್ಧಿ ಆಗ್ತದೆ. ಈಗ ಇವನೇನು ಮಾಡ್ತಾನೆ ಇಲ್ಲಿ ನೋಡುವಾಗ 3ನೇ ವಚನ, ಯೆಹೋವನು ಯೋಸೇಫನ ಸಂಗಡ ಬಿದ್ದು ಅವನು ಮಾಡುವ ಕೆಲಸವನ್ನೆಲ್ಲ ಸಫಲವಾಗುವಂತೆ ಮಾಡುತ್ತಾನೆಂದು ಅವನ ದಣಿಯು ತಿಳಿದು ಅವನ ಮೇಲೆ ದಯವಿಟ್ಟು ಅವನನ್ನು ಸ್ವಂತ ಸೇವಕನಾಗಿ ನೇಮಿಸಿದನು. ಇದಲ್ಲದೆ ಆ ದಣಿಯು ಅವನಿಗೆ ತನ್ನ ಮನೆಯಲ್ಲಿ ಪಾರುಪತ್ಯ ಕೊಟ್ಟು ತನ್ನ ಆಸ್ತಿಯನ್ನೆಲ್ಲ ಅವನ ವಶಕ್ಕೆ ಒಪ್ಪಿಸಿದನು. ಗುಲಾಮನಾಗಿ ಹೋಗಿದ್ದ, ಬಟ್ಟೆ ಇಲ್ಲದವನಾಗಿ ಹೋಗಿದ್ದ. ದೇವರ ಆತನ ಸಂಗಡರಿಂದ, ದೇವರ ದಯೆ ಯೋಸೇಫನ ಜೊತೆ ಇಲ್ದಿದ್ರಿಂದ ಅವನ ಕೈ ಹೆಚ್ಚು ಕೆಲಸ ಸಫಲ ಆಯಿತು. ಅವನು ಮುಟ್ಟಿದೆಲ್ಲ ಸಫಲ ಮಾಡ್ದ. ಆ್ಯಕ್ಚುಲಿ ಅದರಿಂದ ಆತನಿಗೆ ಯೋಸೇಫನಿಗೆ ಅನುಕೂಲ ಇಲ್ಲ. ಅವನು ಒಡೆಯ ಅಭಿವೃದ್ಧಿ ಆಗ್ತಾ ಇದ್ದಾನೆ. ಯಾಕೆ? ನನ್ನ ಮಗನು ಸುರಕ್ಷಿತವಾಗಿರಬೇಕು. ದೇವರ ಉದ್ದೇಶ ಯೋಸೇಫನ ಸುರಕ್ಷಿತವಾಗಿರಬೇಕು. ಇವತ್ತು ನಾವೆಲ್ಲರೂ ದೇವರ ಮಕ್ಕಳಾಗಿದ್ದೇವೆ. ಎಲ್ಲಿ ಹೋದರೂ ಸಹ ದೇವ್ರು ನಮ್ಮ ನಿಮಿತ್ತವಾಗಿ ಯಾರ ಜೊತೆ ನಾವು ಇದ್ದೀವೋ ಅವ್ರನ್ನ ಆಶೀರ್ವಾದ ಮಾಡ್ತಾನೆ. ಯಾಕಂದ್ರೆ ನಾವು ಬಂದ ನಂತರ ಅವರಿಗೆ ಆಶೀರ್ವಾದ ಉಂಟಾಯಿತು ಎಂಬುದಾಗಿ, ನಮ್ಮ ಮೇಲೆ ಕರುಣೆ ಬರಬೇಕು ಎಂಬುದಾಗಿ ಅವರಿಂದ. ಯೆಹೋವನು ಯಾರ ಮೇಲೆ ಕರುಣಿತಾನೋ ಅವರು ಆಶೀರ್ವದಿಸಲ್ಪಡ್ತಾರೆ. ಏನು? ದಯ ಉಂಟಾಗ್ತದೆ. ಪ್ರೀತಿ ಸತ್ಯತೆಗಳನ್ನು ಬಿಡದಿರಲಿ, ಅವುಗಳನ್ನ ಕೊರಳಿ ಕಟ್ಟು ನಿನ್ನ ಹೃದಯದ ಹಾಲಿಗೆ ಮೇಲೆ ಬರೆ. ಇದರಿಂದ ಮನುಷ್ಯರ ಮತ್ತು ದೇವರ ಮತ್ತು ಮನುಷ್ಯರ ದಯ ಉಂಟಾಗುವುದು ಎಂಬುದಾಗಿ. ಯೇಸು ಪ್ರೀತಿ ಅಂದರೆ ಯೇಸು, ಸತ್ಯತೆ ಅಂದರೆ ಯೇಸು. ಯೇಸುವನ್ನು ಅಂಗೀಕರಿಸಿದವರ ಮೇಲೆ ದೇವರ ದಯೆ ಅಂತೂ ಇದೆ, ಮನುಷ್ಯರ ದಯೆ ಮತ್ತು ಸಮ್ಮತಿ ಉಂಟಾಗ್ತದೆ. ಇಲ್ಲಿ ಯೋಸೇಫನ ಯಜಮಾನ ಪೋಟಿಫರನ ದಯೆ ಯೋಸೇಫನ ಮೇಲೆ ಬಂತು. ಮೊದಲು ಒಂದೊಂದು ವಿಂಗಿಗೆ ಅವನಿಗೆ ಬಿಟ್ಟಿದ್ರು, ಕುರಿಕಾಯಿಲೆ ಬಿಟ್ಟಿರು ಅಥವಾ ವ್ಯವಸಾಯ ಮಾಡಲಿ ಬಿಟ್ಟರು, ಅಲ್ಲೆಲ್ಲ ಅಭಿವೃದ್ಧಿ ಆಯಿತು. ಇಡೀ ಪೋಟಿಫರ್ ಆಮೇಲೆ ಏನು ಮಾಡ್ದ? ಒಂದೊಂದು ವಿಂಗಿಗೆ ಬೇಡ, ಇಡೀ ಅವನ ಆಸ್ತಿ ಎಲ್ಲವೂ ಏನೇನಿತ್ತು ವ್ಯಾಪಾರ ನನಗೆ ಗೊತ್ತಿಲ್ಲ ಅವರಿಗೆ, ಅವೆಲ್ಲದ್ರ ಮೇಲೆ ಅವನಿಗೆ ಪಾರುಪತ್ಯ ಕೊಡ್ತಾನೆ. ಇಡೀ ಪೋಟಿಫರನ ಮನೆಯೇ ಆಶೀರ್ವಾದ ಆಗ್ತದೆ. ಅವನ ಕೈ ಹೆಚ್ಚು ಎಲ್ಲ ಯೋಸೇಫನ್ ಎಲ್ಲಿ ಕೆಲಸ ಮಾಡ್ತಾನೆ ಎಲ್ಲ ಸಮೃದ್ಧಿ ಉಂಟಾಗ್ತದೆ. ಯಾಕಂದ್ರೆ ದೇವರ ಮಕ್ಕಳು ಕೈ ಹೆಚ್ಚು ಕೆಲಸ ಸಫಲ ಆಗುತ್ತೆ. ಅವರಿದ್ದ ಹಾಗೆ ಇರುವುದೇ ಇಲ್ಲ. ವಿವೇಕಿಗೆ ಜೀವದ ಮಾರ್ಗ ಅದು ಮೇಲಕ್ಕೆ ಹೋಗ್ತದೆ. ಯೇಸುಸ್ವಾಮಿ ನಂಬಿದ ಮಕ್ಕಳು ಕೆಳಗೆ ಬರಲ್ಲ, ಉನ್ನತ ಸ್ಥಾನಕ್ಕೆ ಹೋಗ್ತಾರೆ, ಸಮೃದ್ಧಿ ಹತ್ತ ಹೋಗ್ತಾರೆ. ಹಣದ ಹಿಂದೆ ಹೋಗ್ಬೇಡ್ರಿ, ಹಣ ನಿಮ್ಮನ್ನು ಹಿಂದಟ್ಕೊಂಡು ಬರ್ತದೆ. ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೋಬಿಡ್ರಿ, ಅದು ನಿಮ್ಮೊಟ್ಟಿಗೆ ನಿಮ್ಮನ್ನು ಹಿಂಬಾಲಿಸ್ಕೊಂಡು ಬರ್ತದೆ. ಹಣ ನಮ್ಮ ಆಳಾಗಿರ್ಬೇಕು ಹೊರತು ಹಣ ನಮ್ಮ ಯಜಮಾನ ಆಗಬಾರ್ದು, ನಮ್ಮ ಆಳಾಗಿರ್ಬೇಕು. ಇಲ್ಲಿ ಯೋಸೇಫನಿಗೆ ಅಭಿವೃದ್ಧಿ ಆದಂತ ಬರಲ್ಪಟ್ಟಿದೆ. ಯೋಸೇಫನು ಅಭಿವೃದ್ಧಿ ಆದಂತ
ಅವನಿಗೆ ಏನು ಬೇಕು? ಊಟ ಒಂದಿದ್ರೆ ಸಾಕು, ಬಟ್ಟೆ ಒಂದು ಸಾಕು ಅಷ್ಟೇ. ಅವನ ಆಸ್ತಿ ಮಾಡಲಿಲ್ಲ, ಏನು ಮಾಡಿಲ್ಲ. ಅವನಿಗೆ ಸಮೃದ್ಧಿಯಾಗಿ ದೇವರು ಆಶೀರ್ವಾದ ಮಾಡಿದ. ಯಾವ ಚಿಂತೆನೂ ಮಾಡಲಿಲ್ಲ ಆತನು. ಯಾಕಂದರೆ ಆತನು ಮಾರಲ್ಪಟ್ಟಿದ್ದ. ಜಸ್ಟ್ ಅವನಿಗೆ ಊಟ ಸಿಕ್ಕಿದ್ರೆ ಸಾಕಿತ್ತು, ಬಟ್ಟೆ ಸಿಕ್ಕಿದ್ರೆ ಸಾಕಿತ್ತು. ಅದಕ್ಕಿಂತ ಹೆಚ್ಚು ಪಾರುಪತ್ಯ, ದೊಡ್ಡ ಜವಾಬ್ದಾರಿ ಸಿಕ್ತು ಮನೆಯಲ್ಲಿ. ಆ ಜವಾಬ್ದಾರಿ ಜಾಸ್ತಿ ದಿನ ಉಳಿದಿಲ್ಲ. ಯಾಕಂದ್ರೆ ಅವನು ಅಲ್ಲಿರಬಾರ್ದು. ಯಾವಾಗಲೂ ಆತನು ಅಲ್ಲಿ ಯಾವಾಗಲೂ ಇರಬಾರ್ದು. ಅವನು ಭವಿಷ್ಯಕ್ಕೋಸ್ಕರ ದೇವರು ಅನೇಕ ಪ್ಲಾನ್ಗಳನ್ನು ಮಾಡ್ತಾನೆ. ಅಲ್ಲಿ 44ನ ಮನೆಯಲ್ಲಿ ಯೋಸೇಫನ ಬಗ್ಗೆ ಮತ್ತು ನೋಡಲ್ಪಟ್ಟಿದೆ. ಆತನು ಹೇಗಿದ್ದ ಅಂದರೆ, ಆತನು ಇದಲ್ಲದೆ ಯೋಸೇಫನ ರೂಪದಲ್ಲಿಯೂ ಮುಖಭಾವದಲ್ಲಿಯೂ ಸುಂದರನಾಗಿದ್ದನು. ಅತ್ಯಂತ ಸುಂದರನಾಗಿದ್ದ ಆತನು. 44ನ ಹೆಂಡತಿ ಸ್ಟಾರ್ ಇದ್ದಂಗೆ ಅವಳು ಯೋಸೇಫನ್ ನೋಡ್ಬಿಟ್ಟು ಅವಳನ್ನು ಬಯಸ್ತಾಳೆ. ಯೋಸೇಫನ್ ಬಯಸ್ತಾಳೆ, ಕರೀತಾಳೆ ನನ್ನ ಸಂಗ ಮಾಡುವುದಾಗಿ. ಆದರೆ ಯೋಸೇಫನ ಬಾಯಿಂದ ಬರುವ ಮಾತು ಏನು? ಆತನ ಬಾಯಿಂದ ಬರುವ ಮಾತು ಇಲ್ಲಿ ನೋಡ್ತೇವೆ. ಅವಳು ಹೀಗಿರ್ಲು ಒಂದು ದಿನ ಅವನು ತನ್ನ ಅದಕ್ಕಿಂತಲ್ಲ ಹಿಂದೆ ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ. ಅವನ ಬಾಯಿಂದ ಬರೋ ಮಾತು ನೋಡಿ, ದೇವರ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂಬುದಾಗಿ. ಈ ಪಾಪ ಮಾಡುವ ಮನುಷ್ಯನು ಯಾರ ವಿರುದ್ಧ ಪಾಪ ಮಾಡ್ತಾನೆ? ದೇವರ ವಿರುದ್ಧವಾಗಿ. ಇಲ್ಲಿ ನೋಡ್ತಾನೆ 9ನೇ ವಚನ 39ನೇ ಆತನು ಹೇಳ್ತಾನೆ, ಈ ಮನೆಯಲ್ಲಿ ಅವನು ನನಗಿಂತ ದೊಡ್ಡವನಲ್ಲ, ನೀನು ಅವನ ಧರ್ಮಪತ್ನಿ ಆದ್ದರಿಂದ ನಿನ್ನನ್ನು ಮಾತ್ರ ನನಗೆ ಅಧೀನ ಮಾಡಲಿಲ್ಲ. ಹೀಗಿರುವಲ್ಲಿ ನಾನು ಇಂಥ ಮಹಾ ದುಷ್ಕೃತ್ಯವನ್ನು ನಡೆಸಿ ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂದು ತನ್ನ ದಣಿಯ ಹೆಂಡತಿಗೆ ಉತ್ತರ ಕೊಟ್ಟನು. ಆಕೆ ಯೋಸೇಫನ ಸಂಗಡ ಪ್ರತಿನಿತ್ಯ ಅದೇ ಮಾತಾಡ್ತಿದ್ಲು, ದಿವಸ ಅದೇ ಏನು. ಆದರೆ ಆತನು ಹೇಳ್ತಾನೆ, ದೇವರಿಗೆ ವಿರುದ್ಧವಾಗಿ ಹೇಗೆ ಪಾಪ ಮಾಡಲಿ ಎಂಬುದಾಗಿ. ಆ ರೀತಿ ಪಾಪ ಮಾಡದೇ ಇರೋ ರೀತಿಯಲ್ಲಿ ಅವನಿಗೆ ಏನು ಒತ್ತಾಯ ಮಾಡ್ತು? ಕರ್ತನ ಭಯ, ದೇವರ ಭಯ. ಆವಾಗ ಧರ್ಮಶಾಸ್ತ್ರ ಏನು ಬಂದಿರಲಿಲ್ಲ ಇನ್ನು ಏನು. ಆದರೆ ದೇವರ ಭಯ ಆತನಿಗಿತ್ತು, ದೇವರ ದಯೆ ಇತ್ತು, ದೇವರ ಕೃಪೆ ಅವನ ಮೇಲೆ ಇತ್ತು. ದೇವರ ಭಯ ಏನು ಮಾಡ್ತದೆ? ಪಾಪವನ್ನು ದ್ವೇಷ ಮಾಡ್ತದೆ. ಜ್ಞಾನೋಕ್ತಿಗಳ ಪುಸ್ತಕದಲ್ಲಿ ನೋಡ್ತೇವೆ ನೋಡಿ. ಜ್ಞಾನೋಕ್ತಿಗಳು 8ನೇ ಅಧ್ಯಾಯದಲ್ಲಿ ನಾವು ನೋಡುವಾಗ, 8ನೇ ಅಧ್ಯಾಯ 13ನೇ ವಚನದಲ್ಲಿ ನೋಡುವಾಗ, ದೇವರ ದಯೆ, ದೇವರ ಭಯ ಪಾಪ ದ್ವೇಷವನ್ನು ಉಂಟು ಮಾಡ್ತದೆ. 13ನೇ ವಚನ, ಯೆಹೋವನ ಭಯವು ಪಾಪ ದ್ವೇಷವನ್ನು ಹುಟ್ಟಿಸುತ್ತದೆ. ಗರ್ವ, ಅಹಂಭಾವ, ದುರ್ಮಾರ್ಗತನ, ಕುಟಿಲ ಭಾಷಣ ಇವುಗಳು ಹಾಗೆ ಮಾಡ್ತದೆ. ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗ್ತಾರೋ ಅವರು ಪಾಪ ದ್ವೇಷ ಮಾಡ್ತಾರೆ. ಯೇಸುಸ್ವಾಮಿ ನಂಬಿದ ಮಕ್ಕಳು ಪಾಪದಿಂದ ಹೊರಗೆ ಬರುವುದು ಯಾಕೆಂದರೆ ಪಾಪ ದ್ವೇಷ ಅವರಲ್ಲಿ ಉಂಟಾಗ್ತದೆ. ಪಾಪ ನೋಡಿದ್ರೆ ಅವರಿಗೆ ಆಗುವುದಿಲ್ಲ. ಯಾಕಂದರೆ ದೇವರ ಆತ್ಮ ನಮ್ಮೊಳಗಿರಿಂದ ಅವ್ರ ಪಾಪ ದ್ವೇಷ ಉಂಟು ಮಾಡ್ತದೆ. ಹಳೆ ಒಡಂಬಡಿಕೆಯಲ್ಲಿ ಕಾಲದಲ್ಲಿ ದೇವರ ಆತ್ಮ ನಮ್ಮ ಒಳಗಿರಲಿಲ್ಲ, ಯೋಸೇಫನ ಒಳಗಿರಲಿಲ್ಲ. ಆದರೆ ದೇವರ ಭಯಭಕ್ತಿ ಉಳ್ಳವನಾಗಿದ್ದರಿಂದ, ದೇವರ ಭಯ ಆತನಿದ್ದರಿಂದ ಪಾಪ ದ್ವೇಷ ಮಾಡ್ಲಿಕ್ಕೆ ಸಾಧ್ಯ ಆಯಿತು. ಇಲ್ಲಾಂದರೆ ಬೇರೆ ಏನು ಮಾಡ್ತಿದ್ರು? ಒಳ್ಳೆ ಅವಕಾಶ ಸಿಕ್ತು ಅಂತ ಯೂಸ್ ಮಾಡ್ತಿದ್ರು. ಅವನಿಗೆ ಹಣ ಸಿಕ್ತಿತ್ತು, ಅಂತಸ್ತು ಸಿಕ್ತಿತ್ತು, ಚೆನ್ನಾಗಿರ್ಬೋದಿತ್ತು, ಅನುಭವಿತ್ತು. ಅವನು ಇಲ್ಲ, ದೇವರಿಗೆ ವಿರುದ್ಧವಾಗಿ ನಾನು ಹೇಗೆ ಪಾಪ ಮಾಡಲಿ ಅಂತಾನೆ ತಪ್ಪಿಸಿ ಇನ್ನೊಂದ್ಸರಿ ಹಿಡ್ಕೊಂಡ್ಬಿಡ್ತಾಳೆ. ತಪ್ಪಿಸಿಕೊಂಡು ಓಡಿ ಹೋಗ್ಬಿಡ್ತಾನೆ. ಓಡ್ಬೇಕಾದ್ರೆ ಅವನು ಮೇಲಂಗಿ ಅವಳು ಹಿಡ್ಕೊಂಡ್ಬಿಡ್ತಾಳೆ. ಓಡಿದ ತಕ್ಷಣ ನಾನು ಹಿಡಿದ್ರು ಸಹ ಬಿಟ್ಟಿಲ್ಲಲ್ಲ. ಆವಾಗ ರೇಪ್ ಕೇಸ್ ಅವನ ಮೇಲೆ ಹಾಕ್ಬಿಡ್ತಾಳೆ. ಅವನು ಬಂದು ನನಗೆ ಹಿಡಿಲಿಕ್ಕೆ ಬಂದ, ನೋಡು ನಾನು ಕೂಗಿಕೊಂಡಾಗ ಬಟ್ಟೆ ಬಿಟ್ಟು ಓಡಿ ಹೋದ ಅಂತ ಅವನ ಮೇಲೆ ಕೇಸ್ ಹಾಕ್ತಾಳೆ. ಗಂಡ ಬಂದ್ಕೊಳ್ಳಿ ಅವಳಿಗೆ ದೂರು ಕೊಡ್ತಾಳೆ. ಇಮಿಡಿಯೇಟ್ ಆಗಿ ತಗೊಂಡು ಜೈಲಿಗೆ ಹಾಕ್ಬಿಡ್ತಾರೆ. ಸಮೃದ್ಧಿ ಹೆಚ್ಚು ದಿನ ಉಳಿದಿಲ್ಲ, ನೆಮ್ಮದಿ ಹೆಚ್ಚು ದಿನ ಉಳಿದಿಲ್ಲ. ಕೂಡಲೇ ಒಂದು ಶೋಧನೆ ಬಂತು, ಜೈಲಿಗೆ ಹೋಗ್ಬೇಕಾಯ್ತು. ಜೈಲಿಗೆ ಹೋಗುವುದು ಸಹ ದೇವ್ರ ಚಿತ್ತ. ಅದು ಜೈಲಿಗೆ ಹೋದ ಕೂಡಲೇ ಏನಾಯ್ತು? ಅಲ್ಲಿ ಏನೋ ತೊಂದರೆ ಆಯ್ತಾ ಯೋಸೇಫನಿಗೆ? ಅಲ್ಲಿ ಏನು ತೊಂದರೆ ಆಗಿಲ್ಲ ಯೋಸೇಫನಿಗೆ. ಏನು ಜೈಲಿಗೆ ಹೋದ್ರು ಸಹ ಯೋಸೇಫನಿಗೆ ಏನು ತೊಂದರೆ ಮಾಡಲಿಲ್ಲ, ಏನು ತೊಂದರೆ ಆಗಿಲ್ಲ. ನೋಡ್ತೀವಿ ನಾವಿಲ್ಲಿ ಆದಿಕಾಂಡದಲ್ಲಿ. ಜೈಲಿಗೆ ಹೋದ್ರು ಸಹ ದೇವರು ಜೈಲ್ ಅಧಿಕಾರಿಯ ಮನಸ್ಸನ್ನು ಇವನ ಪರವಾಗಿ ತಿರ್ಸ್ತಾನೆ. ಇವನ ಪರವಾಗಿ
ದೇವರು ತೀರ್ಸೋದು ನೋಡ್ತೀವಿ. ಏನು ಅಲ್ಲಿ ತಗೊಂಡೋಗಿ ಜೈಲಿಗೆ ಹಾಕ್ತಾರೆ. ಏನು ಇಲ್ಲಿ ನೋಡುವಾಗ 20ನೇ ವಚನ 39ನೇ ಅಧ್ಯಾಯದಲ್ಲಿ, ಆಕೆ ಹೇಳಿದ ಮಾತನ್ನು ಯೋಸೇಫನ ದಣಿಯು ಕೇಳಿ ಬಹಳ ಸಿಟ್ಟುಕೊಂಡು ಅವನನ್ನು ಹಿಡಿದು ಸೆರೆಮನೆಗೆ ಅರಸನ ಸೆರೆಯವರನ್ನು ಕಟ್ಟಿ ಹಾಕಿಸುತ್ತಿದ್ದ ಸೆರೆಮನೆಯಲ್ಲಿ ಹಾಕಿಸಿದನು. ಅಲ್ಲಿ ಯೋಸೇಫನು ಸೆರೆಯಲ್ಲಿ ಇರಬೇಕಾಯಿತು. ಯಾವುದೇ ತಪ್ಪು ಮಾಡದೆ ಸೆರೆಮನೆಯಲ್ಲಿ ಇರಬೇಕಾಯಿತು. ತಪ್ಪು ಮಾಡಲಿಕ್ಕೆ ಒಪ್ಪಿಕೊಳ್ಳದೇ ಇದ್ದ ಕಾರಣ, ತಪ್ಪಿನಿಂದ ಓಡಿ ಹೋದ ಕಾರಣ ಅವನಿಗೆ ಅಪಾದನೆ ಬಂದು ನನ್ನನ್ನು ಬಲಾತ್ಕಾರ ಮಾಡ್ಲಿಕ್ಕೆ ಬಂದ ಅಂತ. ಯಾಕೆ ಓಡಿ ಹೋದ? ದೇವರ ಭಯ ಅವನಲ್ಲಿ ಇದ್ದದಿಂದ. ದೇವರ ಭಯ ಅವನಿಗೆ ಪಾಪವನ್ನು ದ್ವೇಷ ಮಾಡ್ಲಿಕ್ಕೆ ಶಕ್ತಿ ಕೊಡ್ತು. ಇವತ್ತು ಯೇಸು ಸ್ವಾಮಿ ನಂಬಿದ ನಾವೆಲ್ಲರೂ ದೇವರ ಭಯ ಇದ್ದವರು. ಪಾಪವನ್ನು ದ್ವೇಷ ಮಾಡುವ ಶಕ್ತಿ ನಮಗಿದೆ. ಪಾಪ ನಮ್ಮನ್ನು ಆಳ್ಲಿಕ್ಕೆ ಆಗುವುದಿಲ್ಲ. ಯಾಕಂದ್ರೆ ನಾವು ಕೃಪೆಗೆ ಅಡಿಯಾಗಿದ್ದೇವೆ, ಕೃಪೆಯ ಪಾಲಾಗಿದ್ದೇವೆ. ಕೃಪೆ ಪಾಪ ಮಾಡಲಿಕ್ಕೆ ಬಿಡುವುದಿಲ್ಲ, ಪಾಪ ದ್ವೇಷ ಮಾಡ್ತದೆ. ಕೃಪೆ ಅಂದ್ರೆ ಯೇಸು ಸ್ವಾಮಿ ನಂಬಿದರು ಪಾಪವನ್ನು ದ್ವೇಷ ಮಾಡ್ತಾರೆ. ಇಲ್ಲಿ ಜೈಲಿಗೆ ಹಾಕಿದ್ರು. ಆದರೂ 21ನೇ ವಚನ 39 21 ವಚನ ಆದಿಕಾಂಡ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆ ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಈಗ ಸೆರೆಮನೆಗೊಬ್ಬ ಯಜಮಾನ ಇರ್ತಾನೆ. ಫುಲ್ ಸೆರೆಮನೆ ಮೇಲ್ವಿಚಾರಣೆ ನೋಡೋದು, ಅಡಿಗೆ ಮಾಡಿಸೋದು, ಕೈದಿಗಳು ಓಡಿ ಹೋಗ್ದಂಗೆ ನೋಡ್ಕೊಳ್ಳೋದು, ಬಂದೋಬಸ್ತ್ ಮಾಡೋದು ಎಲ್ಲ ಮೇನ್ ಒಬ್ಬ ಚೀಫ್ ಇರ್ತಾನೆ. ಏನು ಕಸ್ಟೋಡಿಯನ್ ಇರ್ತಾನೆ. ಅವನ ಮೇಲೆ ಅವನ ಮೂಲಕ ಯೋಸೇಫನಿಗೆ ದಯೆ ದೊರೆತದೆ. ಯಾಕಂದ್ರೆ ದೇವರು ಯೋಸೇಫನ ಸಂಗಡ ಇದ್ದಾನೆ. ಯೇಸು ಸ್ವಾಮಿ ನಂಬಿದ ನಾವು ಎಲ್ಲಿ ಹೋದ್ರೂ ನಮಗೆ ದಯೆ ಉಂಟಾಗ್ತದೆ. ಯಾರ ಮೂಲಕವೂ ದಯೆ, ನಮಗೆ ವಿರುದ್ಧವಾಗಿರ್ಬೋದು, ಅವರ ಮೂಲಕವೂ ದೇವರು ನಮಗೆ ದಯೆ ಉಂಟಾಗುವುದೇ ಮಾಡ್ತಾನೆ. ಯೆಹೋವನು ಒಬ್ಬನ ನಡತೆ ಮೆಚ್ಚಿದರೆ ಅವರ ಶತ್ರುಗಳನ್ನು ಮಿತ್ರನಾಗಿ ಮಾಡ್ತಾನೆ ಎಂಬುದಾಗಿ. ಈಗ ಅಣ್ಣಂದಿರು ಬಟ್ಟೆ ಬಿಚ್ಚಿದ್ರು, ಬಾವಿಗೆ ಹಾಕಿದ್ರು, ಬಾವಿಯಿಂದ ಎತ್ತಿದ್ರು, ಇಸ್ಮಾಯಿಲ್ರಿಗೆ ಮಾರಿದ್ರು, 44ರಿಗೆ ಮಾರಿದ್ರು. 44 ಮನೆಯಲ್ಲಿ ಐಶ್ವರ್ಯ ಅಭಿವೃದ್ಧಿ ಆದ. ಅಲ್ಲಿ ಮತ್ತು ಶೋಧನೆ ಒಳಗಾಯ್ತು. ಅಲ್ಲಿಂದ ಮತ್ತೆ ಜೈಲಿಗೆ ಬಂದ. ಜೈಲಲ್ಲಿ ಬಂದರೂ ಸಹ ದೇವರು ಆತನ ಸಂಗಡ ಇದ್ದು ಎಲ್ಲಿ ಹೋದ್ರು ಸಹ, ಯೋಸೇಫ ಜೈಲಲ್ಲಿ ಹೋದ್ರು ಸಹ ಅಲ್ಲಿ ದೇವರಿದ್ದಾನೆ. ಶೇದ್ರಕ್ ಮೇಷದ್ ಅಬೇದ್ನೆಗೋ ಎಂಬವರಿಗೆ ಬೆಂಕಿ ಕೆರೆಗೆ ಹಾಕಿದ್ರು. ವಿಗ್ರಹಕ್ಕೆ ಆರಾಧನೆ ಮಾಡಲಿಲ್ಲ, ಅಡ್ಡ ಬೀಳಲಿಲ್ಲ ಎಂಬುದಾಗಿ ಬೆಂಕಿಗೆ ಹಾಕಿದ್ರು ಸಹ ದೇವರು ಅವರ ಜೊತೆಯಲ್ಲಿ ಇದ್ದ. ದೇವರು ಅವರ ಜೊತೆ ಇದ್ದು ಬೆಂಕಿ ಅವರಿಗೆ ಹಾನಿ ಮಾಡಿದ ರೀತಿಯಲ್ಲಿ ನೋಡ್ದ. ಯಾಕಂದ್ರೆ ದೇವರನ್ನು, ಯೇಸುವನ್ನು ಬೆಂಕಿ ಸುಡ್ಲಿಕ್ಕೆ ಸಾಧ್ಯ ಇಲ್ಲ. ಯೇಸುನೇ ಮಧ್ಯೆ ಬಂದಾಗ ಬೆಂಕಿ ಆಟ ನಡೆದಿಲ್ಲ, ಬೆಂಕಿ ಕಾರ್ಯ ನಡೆದಿಲ್ಲ. ಅವರ ಕಟ್ಟು ಮಾತ್ರ ಬಿಚ್ಚಿತ್ತು, ಹಗ್ಗ ಬಿಚ್ಚಿತ್ತು ಅಷ್ಟೇ. ಬೆಂಕಿಯಲ್ಲಿ ವಾಕ್ ಮಾಡ್ತಾ ಇದ್ರು ಶೇದ್ರಕ್ ಮೇಷದ್ ಅಬೇದ್ನೆಗೋ. ಯಾಕೆ? ದೇವರು ಅವರ ಜೊತೆಯಲ್ಲಿ ಇದ್ದ. ಇವತ್ತು ಯೇಸು ಸ್ವಾಮಿ ನಂಬಿದ ನಮ್ಮೆಲ್ಲರಲ್ಲಿ ದೇವರು ವಾಸ ಮಾಡ್ತಾನೆ. ಜೊತೆಗೆಲ್ಲ ನಮ್ಮ ಒಳಗೆ ವಾಸ ಮಾಡ್ತಾನೆ. ದೇವರು ನಮ್ಮೊಳಗೆ ವಾಸವಾಗಿದ್ದು, ನಾನು ಅವರಲ್ಲಿ ವಾಸವಾಗಿದ್ದು ತಿರುಗಾಡುತ್ತಾ ಇದ್ದೇನೆ ಎಂಬುದಾಗಿ. ನಾವೆಲ್ಲೆಲ್ಲಿ ತಿರುಗ್ತೀವಲ್ಲ, ದೇವರು ನಮ್ಮ ಜೊತೆಗೆ ತಿರುಗ್ತಾ ಇರ್ತಾರೆ. ಅದನ್ನ ನಾವು ಎಲ್ಲಿ ಹೋಗ್ಬೇಕು ಅಲ್ಲಿ ಮಾತ್ರ ಹೋಗ್ಬೇಕು. ಹೋಗದೇ ಇರುವ ಸ್ಥಳಕ್ಕೆ ನಾವು ಹೋಗಬಾರ್ದು. ಆಗ ದೇವರಿಗೆ ಆಗದಿರೋ ಸ್ಥಳಕ್ಕೆ ನಾವು ಹೋಗಬಾರ್ದು. ಪಾಪ ಮಾಡೋ ಸ್ಥಳಕ್ಕೆ ಹೋಗಬಾರ್ದು. ಬೇಡದಿರೋ ಕೆಟ್ಟ ಕೆಲಸ ಮಾಡೋ ಸ್ಥಳಕ್ಕೆ ನಾವು ಹೋಗಬಾರ್ದು ಅಥವಾ ಮಾಡಲೇಬಾರ್ದು. ಯಾಕಂದ್ರೆ ದೇವರಿಗೆ ವಿರುದ್ಧವಾಗಿ ಪಾಪ ಮಾಡ್ದಂಗೆ ಆಗ್ತದೆ. ಅದರಿಂದ ಒಳಗಿರುವ ಪರಿಶುದ್ಧಾತ್ಮನ ಎಚ್ಚರಿಸ್ತಾ, ನೀನು ಎಲ್ಲವೂ ಇರುವಂಥ ವ್ಯಕ್ತಿ ಅಲ್ಲ, ನೀನು ನೀತಿವಂತ ಎಂಬುದಾಗಿ ಅರಿವು ಮಾಡ್ತಾ ಇರ್ತಾನೆ. ಯೋಸೇಫನು ಹಾಗಾದ್ರೆ ದೇವರು ಆತ್ಮ ನಮ್ಮೊಳಗಿರಲಿಲ್ಲ, ಆದ್ರೂ ಸಹ ದೇವರ ಭಯ ಅವನಲ್ಲಿತ್ತು. ಅದನ್ನ ದೇವರ ದಯ ಅವನ ಮೇಲಿತ್ತು. ಜೈಲಿಗೆ ಹಾಕಿದ್ರು ಸಹ ಜೈಲು ಅಧಿಕಾರಿ ಮೇಲೆ ಅವನಿಗೆ ದಯ ಉಂಟಾದ್ರಿಂದ ಆ ಸೆರೆಮನೆ ಯಜಮಾನ ಏನ್ ಮಾಡ್ತಾನೆ, ಯೋಸೇಫನಿಗೆ ಎಲ್ಲರ ಮೇಲೆ ಜವಾಬ್ದಾರಿ ಕೊಡ್ತಾನೆ. ಸೆರೆಯಲ್ಲಿರುವ ಎಲ್ಲರ ಮೇಲೆ ಊಟ ಅಡಿಗೆ ಮಾಡಿಸೋದು ಎಲ್ಲ ಜವಾಬ್ದಾರಿ ಯೋಸೇಫನ್ ಬರ್ತದೆ. ಇವನು ಗುಲಾಮನಾಗಿದೆ, ಸೆರೆ ಹೋದವನು, ಅವನ ಮೇಲೆ ಅಪಾದನೆ ಇದೆ, ರೇಪ್ ಕೇಸ್ ಇದೆ. ಅಂಥವನಿಗೆ ಎಲ್ಲ ಮೂಲೆ ಹಾಕಿ ಕೊಳ ಹಾಕಿ ಇಡಬೇಕಾಯಿತು. ಆದ್ರೆ ಅದು ಹಾಗಾಗಿಲ್ಲ, ದೇವರ ದಯೆ. ಆದರೂ ಯೆಹೋವನು ಯೋಸೇಫನ ಸಂಗಡ ಇದ್ದು ಅವನ ಮೇಲೆ ಕೃಪೆಯನ್ನಿಟ್ಟು ಅವನಿಗೆ ಸೆರೆ ಯಜಮಾನನ ಬಳಿಯಲ್ಲಿ ದಯೆ ದೊರಕುವಂತೆ ಮಾಡಿದನು. ಸೆರೆ ಯಜಮಾನನು ಸೆರೆಯಲ್ಲಿದ್ದವರೆಲ್ಲರನ್ನು ಯೋಸೇಫನ ವಶಕ್ಕೆ ಕೊಟ್ಟು ಬಿಟ್ಟನು. ಅಲ್ಲಿ ಸೆರೆ ಯಜಮಾನ ಬಿಟ್ಟರೆ ನೆಕ್ಸ್ಟ್ ಇವನೇ, ಯೋಸೇಫನೇ ಎಲ್ಲ ಇನ್ಚಾರ್ಜ್. ಅವನಿಗೆ ಎಲ್ಲ ಕೈದಿಗಳು ನೋಡ್ಕೊಳ್ದು ಆತನೇ. ಯಾರಿಗೆ ಊಟ ಇದೆಯೋ ಬಿಟ್ಟದು ಅವರಿಗೆ ರೇಷನ್ ತೋರು ಎಲ್ಲ ಮೇಲ್ ವಿಚಾರಣೆ ಕೊಟ್ಟ. ಕೈದಿಯಾಗಿ ಹೋದವನು
ಮೇಲ್ವಿಚಾರಕನಾಗಿ ನೇಮಕ ಆಗ್ತಾನೆ. ಯಾಕೆ? ದೇವರ ದಯೆ. ಯೋಸೇಫನ ಸಂಗಡ ದೇವರಿದ್ದ, ದೇವರ ದಯೆ. ಇವತ್ತು ನಿಮ್ಮ ಸಂಗಡ ಒಳಗೆ ದೇವರಿದ್ದಾನೆ. ನಾವು ಹೋದಲ್ಲೆಲ್ಲ ನಮಗೆ ದಯೆ ಉಂಟಾಗ್ತದೆ, ಶುಭ ಉಂಟಾಗ್ತದೆ. ಯಾಕಂದರೆ ಶುಭವು ಕೃಪೆಯು ನಮ್ಮನ್ನು ಹಿಂಬಾಲಿಸ್ತದೆ. ನಾವು ಬೆಳಗ್ಗೆ ಎದ್ದ ತಕ್ಷಣವೇ ಹೇಳಬೇಕು, ಇವತ್ತು ನನಗೆ ಎಲ್ಲ ಕಡೆ ಶುಭ ಉಂಟಾಗ್ತದೆ. ನನ್ನ ಹೆಜ್ಜೆಯನ್ನು ಯೆಹೋವನು ನೇಮಿಸಿದ್ದಾನೆ. ನಾನು ಸರಿಯಾದ ಸ್ಥಳಕ್ಕೆ ಹೋಗ್ತೇನೆ, ಸರಿಯಾದ ವ್ಯಕ್ತಿಗಳನ್ನು ಸಂಧಿಸ್ತೇನೆ. ನಾನು ಸಂಧಿಸುವ ವ್ಯಕ್ತಿಗಳು ನನಗೆ ದಯ ಉಂಟಾಗ್ತದೆ. ನನಗೆ ಎಲ್ಲಿ ಕೆಲಸ ಮಾಡ್ತಾನೋ ಆ ಕೆಲಸ ಮಾಡೋ ಸ್ಥಳದಲ್ಲಿ ಅಧಿಕಾರಿಗಳ ಮೂಲಕ ದಯ ಉಂಟಾಗ್ತದೆ, ನೌಕರರ ಮೂಲಕ ದಯ ಉಂಟಾಗ್ತದೆ. ಎಲ್ಲಿ ಹೋಗ್ತೀವಿ ನಮ್ಗೆ ದಯ ಉಂಟಾಗ್ತದೆ, ಶುಭ ಉಂಟಾಗ್ತದೆ. ಏನು, ನನ್ನೆಲ್ಲ ಕೆಲಸ ಸರಾಗಾಗ್ತದೆ ಎಂಬುದಾಗಿ ನಾವು ಅರಿಕೆ ಮಾಡಬೇಕು, ಘೋಷಣೆ ಮಾಡಬೇಕು. ನಾವೇನು ಘೋಷಣೆ ಮಾಡ್ತೇವೆ ಅದು ಕ್ರಿಯೇಟ್ ಆಗ್ತದೆ. ದೇವರು ನಮ್ಮ ಪರವಾಗಿ ಕಾರ್ಯ ಮಾಡ್ತಾರೆ, ನಮಗೆ ಶುಭ ಉಂಟಾಗ್ತದೆ. ಏನು, ಹೋದರೆಲ್ಲ ಶುಭ ಉಂಟಾಗ್ತದೆ. ಏನು, ನಮಗೆ ಅಡ್ಡಿ ಮಾಡ್ಬೇಕಂತ ಯಾರು ಬಂದರೂ ಸಹ ಅಡ್ಡಿ ಮಾಡ್ಲಿಕ್ಕೆ ಆಗೋದಿಲ್ಲ. ಅವರ ಹೃದಯದಲ್ಲಿ ದೇವರು ಭಯ ಹುಟ್ಟಿಸ್ತಾನೆ, ಅವರು ಚದರಿ ಹೋಗ್ತಾರೆ. ಯಾಕಂದ್ರೆ ದೇವರು ವಾಕ್ಯ ಹೇಳ್ತದೆ, ಯೆಹೋವನು ಎದ್ದು ಹೊರಡುವಾಗ ಆತನ ವೈರಿಗಳು ಬೊಂಗೊಟ್ಟಿ ಓಡಿ ಹೋದರು ಎಂಬುದಾಗಿ. ಯೆಹೋವನು ಎದ್ದು ಹೊರಡುವುದ್ರೇನು? ನಾವು ಎದ್ದು ಹೋಗುವುದು. ದೇವರು ನಮ್ಮ ಒಳಗಿದ್ದಾನೆ. ನಾವು ಎದ್ದು ಹೊರಡುವಾಗ ವೈರಿಗಳು ಚದರಿ, ವೈರಿ ಅಂದ್ರೆ ದುರಾತ್ಮಗಳು ಚದರಿ ಹೋಗ್ತವೆ. ಮನುಷ್ಯರು ನಮ್ಮ ವಿರುದ್ಧವಾಗಿ ಯಾಕೆ ಬರ್ತಾರೆ? ಅವರಲ್ಲಿ ದುರಾತ್ಮ ಪ್ರೇರಿತ ಆಗಿ ನಮ್ಮ ವಿರುದ್ಧವಾಗಿ ಬರೋದು. ಎಲ್ಲ ಮನುಷ್ಯರು ಒಳ್ಳೆಯವರೇ, ಯಾರು ಕೆಟ್ಟವರಲ್ಲ. ದೇವರು ಮನುಷ್ಯನ ಉಂಟು ಮಾಡಿ, ಪ್ರಾಣಿಗಳನ್ನ ಉಂಟು ಮಾಡಿ, ಎಲ್ಲ ಉಂಟು ಮಾಡ್ತಾನೆ, ಎಲ್ಲ ಒಳ್ಳೇದು ಅಂದ. ಆದ್ರಿಂದ ಆದಾಮನ ಒಳ್ಳೆದ ಮೇಲೆ ಎಲ್ಲರೂ ಒಳ್ಳೆಯವರೇ, ಆತನ ಬಂದವರು, ಯಾರು ಕೆಟ್ಟವರಿಲ್ಲ. ಆದರೆ ದುರಾತ್ಮ ಏನ್ ಮಾಡ್ತಾನೆ? ಅವರು ಒಳಗೆ ಪ್ರವೇಶಿಸಿ ನಮ್ಮ ವಿರುದ್ಧವಾಗಿ, ವಿಶ್ವಾಸಗಳ ವಿರುದ್ಧವಾಗಿ ಕಾರ್ಯ ಮಾಡ್ತಿರ್ತಾನೆ. ಆದರೆ ನಾವು ಎದ್ದು ಹೊರಡುವಾಗ ದುರಾತ್ಮಗಳು ಅವುಗಳನ್ನ ಬಿಟ್ಟು ಹೋಗ್ತವೆ. ಅವರು ನಾರ್ಮಲ್ ಆಗ್ತಾರೆ, ನ್ಯೂಟ್ರಲ್ ಆಗ್ತಾರೆ, ನಮ್ಮ ಪರವಾಗಿ ಚೇಂಜ್ ಆಗ್ತಾರೆ. ಯೆಹೋವನು ಒಬ್ಬ ನಡತೆ ಮೆಚ್ಚಿದ್ರೆ ಅವರ ಶತ್ರುಗಳನ್ನ ಮಿತ್ರನಾಗಿ ಮಾಡ್ತಾನೆ. ಅಂದರೆ ಅವರಲ್ಲಿ ದುರಾತ್ಮ ಓಡಿ ಹೋಗುವಾಗ ಅವರು ಮಿತ್ರರಾಗಿ ಮಾರ್ಪಡ್ತಾರೆ. ಯಾಕಂದ್ರೆ ದೇವರ ಕೃಪೆ, ದೇವರ ದಯೆ ನಮ್ಮ ಮೇಲೆ, ನಿಮ್ಮ ಮೇಲೆ ಸದಾ ಕಾಲ ಇರುತ್ತೆ. ಎಲ್ಲಿ ಹೋದ್ರೂ ದಯ ಇರುತ್ತೆ. ಆದ್ರಿಂದ ನೆಗೆಟಿವ್ ಮಾತಾಡಬೇಡ್ರಿ. ನನಗೆ ಅದು ಕೆಲಸ ಆಗಲ್ಲ, ಇದಾಗಲ್ಲ, ಅವ್ರು ನೋಡ್ರೆ ಆಗಲ್ಲ. ಯಾರನ್ನೂ ದ್ವೇಷ ಮಾಡಬೇಡ್ರಿ, ಎಲ್ಲರನ್ನೂ ಪ್ರೀತಿ ಮಾಡ್ರಿ. ದೇವರು ಲೋಕದ ಮೇಲೆ ಎಷ್ಟೋ ಪ್ರೀತಿ ತನ್ನ ಒಬ್ಬನೇ ಮಗನಾದ ಯೇಸುವನ್ನು ಕಳಿಸಿಕೊಟ್ಟನು. ಆತನೊಬ್ಬ ಒಬ್ಬರಾದ ನಾಶವಾಗಿ ಹೋಗದೆ ಪ್ರತಿಯೊಬ್ಬ ನಿತ್ಯ ಜೀವ ಹೊಂದಬೇಕೆಂದು ಕಳಿಸಿಕೊಟ್ಟನು ಎಂಬುದಾಗಿ. ಯೇಸ್ವಾಮಿ ಇನ್ನು ಕಳಿಸಿದ ದೇವರು ಲೋಕದ ಮೇಲೆ ಪ್ರೀತಿ ಇಟ್ಟು, ಎಲ್ಲರ ಮೇಲೆ ಪ್ರೀತಿ ಇಟ್ಟು. ಹಾಗಿರ್ಬೇಕಾದ್ರೆ ಆತನ ಮಕ್ಕಳದ ನಾವು ಈ ಲೋಕದ ಎಲ್ಲ ಜನರನ್ನು ಪ್ರೀತಿ ಮಾಡ್ಬೇಕು. ನಮಗೆ ದ್ವೇಷ ಮಾಡಿದ್ರು ಸಹ ಅವ್ರನ್ನ ಪ್ರೀತಿ ಮಾಡಬೇಕು ಅಥವಾ ಕ್ಷಮಿಸಬೇಕು ಎಂದು ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ಯಾಕಂದ್ರೆ ನಮ್ಮ ಮೇಲೆ ದಯೆ ಉಂಟಾಗುವಂತೆ ದೇವರು ಅವ್ರನ್ನ ಪರಿವರ್ತನೆ ಮಾಡ್ತಾನೆ. ರಾಜನ ಸಂಕಲ್ಪ ಯೆಹೋವನ ಕೈಯಲ್ಲಿ ನೀರಿನ ಕಾಲುವೆ ಅಂತೆ ಉಂಟು, ತನಗೆ ಬೇಕಾದ ಕಡೆ ತಿರುಗಿಸ್ತಾನೆ ಎಂಬುದಾಗಿ. ಯಾವ ವ್ಯಕ್ತಿ ಬೇಕಾದ್ರೆ ನಮ್ಮ ಪರವಾಗಿ ದೇವರು ತಿರುಗಿಸ್ಲಿಕ್ಕೆ ಆತನು ಶಕ್ತನಾಗಿದ್ದಾನೆ. ನಮ್ಮ ಪರವಾಗಿ ದೇವರು ತಿರುಗಿಸುವನಾಗಿ. ಯಾಕಂದರೆ ದೇವರ ದಯೆ ಹೊಂದಿದವರು ನಾವು. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದ ಯೇಸು ಕ್ರಿಸ್ತ ನಂಬುವ ಮೂಲಕ ನಮ್ಮೆಲ್ಲರಿಗೆ ಕೊಡಲ್ಪಟ್ಟಿದೆ. ಇಲ್ಲಿ ಯೋಸೇಫನ ಸಂಗಡದಿಂದ ಆತನು ಏನು ಮಾಡ್ತಾನೆ? ದಯೆ ಉಂಟಾಗ್ತದೆ. ಇನ್ಚಾರ್ಜ್ ಕೊಡ್ತಾರೆ. ಅಲ್ಲಿ ಏನಾಗ್ತದೆ? ಅಲ್ಲಿ ಆ ಒಂದು ಜೈಲಲ್ಲಿ ಇಬ್ಬರು ಕಳ್ಳರು ಇರ್ತಾರೆ. ಕಳ್ಳರು ಅಂದರೆ ಕೈದಿಗಳಿರ್ತಾರೆ. ಅವರು ಅರಸನಿಗೆ ವಿರುದ್ಧವಾಗಿ ತಪ್ಪು ಮಾಡಿದ್ರಿಂದ ಅವ್ರಿಗೆ ಜೈಲಿಗೆ ಹಾಕಿರ್ತಾರೆ. ಅವರು ಒಂದಿನ ಯೋಸೇಫ್ ನೋಡುವಾಗ ಅವ್ರ ಮುಖ ಸಂಪೂರ್ಣವಾಗಿ ಬಾಡಿ ಹೋಗಿತ್ತು, ಚಿಂತೆಯಲ್ಲಿದ್ದರು. ಯಾಕೆ ಚಿಂತೆಯಲ್ಲಿದ್ದೀರಿ ಅಂತ ಕೇಳುವಾಗ ನಮಗೆ ಕನಸು ಬಿತ್ತು ಅಂತ ಹೇಳ್ತಾರೆ. ಕನಸನ್ನು ಹೇಳ್ರಿ ನನಗೆ, ನಾನು ಆ ಕನಸಿನ ಅರ್ಥ ಹೇಳ್ತೇನೆ ಅಂತ ಯೋಸೇಫ್ ಹೇಳ್ತಾನೆ. ಯಾಕಂದ್ರೆ ಯೋಸೇಫನಿಗೆ ಕನಸುಗಳ ಅರ್ಥ ಹೇಳಲಿಕ್ಕೆ ದೇವರು ಜ್ಞಾನ ಕೊಟ್ಟಿದ್ದ. ಅನೇಕ ಮೊದಲೇ ಕನಸು ಕಾಣೋನು ಏನು, ಆದರೆ ಅವನ ಕನಸಿಗೆ ಅರ್ಥ ಅವನಿಗೆ ಸಿಗಲಿಲ್ಲ, ಮೊದಲು ಗೊತ್ತಿರಲಿಲ್ಲ. ಈಗ ಇಲ್ಲಿ ಇಬ್ಬರು ಉದ್ಯೋಗಸ್ಥರು, ಅರಸನ ಉದ್ಯೋಗಸ್ಥರು ಜೈಲಲ್ಲಿದ್ದಾರೆ. ಅವರ ಕನಸನ್ನ ಅವ್ರ ಚಿಂತೆಯಲ್ಲಿದ್ದಾರೆ. ಯಾಕಂದ್ರೆ ಕನಸು ಬಿತ್ತು, ನಮ್ಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳುವಾಗ ಕನಸನ್ನು ಹೇಳಿ ಅಂತ ಹೇಳ್ತಾರೆ. ಅಲ್ಲಿ ಪಾನದಾಯಕ ಒಬ್ಬ ಅರಸನಿಗೆ ಪಾನ ಕೊಡುವಂಥವನು, ಇನ್ನೊಬ್ಬನು ಅರಸನಿಗೆ ಅಡುಗೆ ಮಾಡೋನು. ಇಬ್ಬರು ಏನೋ ತಪ್ಪುಕೊಂಡಿದ್ದು ಜೈಲಿಗೆ ಹಾಕಿಬಿಟ್ಟಿದ್ದಾರೆ. ಆಗ ಪಾನದಾಯಕನು ಬಂದು ಹೇಳ್ತಾನೆ, ನನಗೊಂದು ಕನಸು ಬಿತ್ತು. ಆ ಕನಸಲ್ಲಿ ಅವನು ಹೇಳ್ತಾನೆ, ಆ ಕನಸಲ್ಲಿ ಏನಾಗಿದೆ ಅಂತ ಆ ಕನಸಿನ ಅರ್ಥ ಹೇಳ್ತಾನೆ. ಒಂದೇ ರಾತ್ರಿ ಕನಸು ಬಿತ್ತು, ಅವರವರ ಕನಸಿಗೆ ಬೇರೆ ಅರ್ಥ ಬಿತ್ತು. ಬೆಳಿಗ್ಗೆ ಯೋಸೇಫನು ಅವರ ಬಳಿಗೆ ಬಂದಾಗ ಅವರು ಚಿಂತೆಯುಳ್ಳವರಾಗಿ ಕಾಣಿಸಿದರು. ಅದನ್ನು ನೋಡಿ, ನಿಮ್ಮ ಮುಖವು ಇವತ್ತು ಯಾಕೆ ಕಳಗೊಂದಿದೆ ಎಂದು ಕೇಳ್ತಾನೆ. ಏನು, ಅವ್ರು ಹೇಳ್ತಾರೆ ಕನಸು ಬಿತ್ತು ಎಂಬುದಾಗಿ. ಏನು, ಇಲ್ಲಿ ನೋಡುವಾಗ ಆಗ ಪಾನದಾಯಕನು ಯೋಸೇಫನಿಗೆ, ನನ್ನ ಕನಸಿನಲ್ಲಿ ಒಂದು ದ್ರಾಕ್ಷಿ ಲತೆಯನ್ನು ನನ್ನ ಎದುರಿಗೆ ಇರುವುದನ್ನು ಕಂಡೆನು. ಅದಕ್ಕೆ 3 ಕವಲುಗಳಿದ್ದವು. ಅದು ಚಿಗುರುತ್ತಲೇ ಹೂಗಳನ್ನು ಬಿಟ್ಟಿತು. ಆ ಹೂಗಳು
ಗೊಂಚಲಾಗಿ ಹಣ್ಣಾದವು. ಫರೋವನ ಪಾನಪಾತ್ರೆ ನನ್ನ ಕೈಲಿದ್ದರಿಂದ ನಾನು ಆ ಗೊಂಚಲುಗಳನ್ನು ಕೊಯ್ದು ಪಾತ್ರೆಯಲ್ಲಿ ಹಿಂಡಿ ಪಾತ್ರೆಯನ್ನು ಫರೋವನ ಕೈಗೆ ಒಪ್ಪಿಸಿದೆನು ಎಂದು ಹೇಳಿದನು. ಅದಕ್ಕೆ ಯೋಸೇಫನು, ಈ ಕನಸಿನ ಅರ್ಥ ಏನು ಗೊತ್ತಾ? ಈ 3 ಕೊಂಬೆಗಳು 3 ದಿನಗಳು, ಈ ಹೊತ್ತಿಗೆ 3 ದಿನಗಳೊಳಗೆ ಈ ಫರೋವನು ನಿನ್ನನ್ನು ಮೇಲಕ್ಕೆ ಎತ್ತಿ ನಿನ್ನ ಉದ್ಯೋಗಕ್ಕೆ ತಿರುಗಿ ನೇಮಿಸುವನು. 3 ದಿನದೊಳಗೆ ನೀನು ವಾಪಸ್ ಉದ್ಯೋಗಕ್ಕೆ ಹೋಗ್ತಿ, ಜೈಲು ಶಿಕ್ಷೆ ಕೈ ಮುಗಿತದೆ ಎಂದು. ನೀನು ಮುಂಚೆ ಫರೋವನ ಪಾನದಾಯಕನಾಗಿದ್ದು ಅವನ ಕೈಗೆ ಪಾನಪಾತ್ರೆ ಒಪ್ಪಿಸುತ್ತಿದ್ದಂತೆ ಮುಂದೆಯೂ ಒಪ್ಪಿಸುವಿ. ಶುಭ ಸಮಾಚಾರ ಅವನಿಗೆ ಬಂತು, ಪಾನದಾಯಕನ ಶುಭ ಸಮಾಚಾರ ಇದು. ಆದರೆ ನೀನು ಸುಖದಿಂದಿರುವಾಗ ನನ್ನನ್ನು ಜ್ಞಾಪಕ ಮಾಡಿಕೋ. ನಾನು ಜೈಲಲ್ಲಿ ಏನು ತಪ್ಪು ಮಾಡಿದೆ, ಜೈಲಲ್ಲಿದ್ದೇನೆ, ನೀನೊಂದು ಹೆಲ್ಪ್ ಮಾಡ್ಬೇಕು ನನಗೆ, ಅರಸನಿಗೆ ಹೇಳಿ ನನಗೆ ಬಿಡಿಸು ಅಂತ ಜ್ಞಾಪಕ ಮಾಡೋಕೆ. ಅದು ಅರ್ಥ ಏನು? ಜ್ಞಾಪಕ ಮಾಡಿಕೋ, ನನಗೆ ಉಪಕಾರ ಮಾಡಿ ಫರೋವನಿಗೆ ನನ್ನ ಸಂಗತಿಯನ್ನು ತಿಳಿಸಿ ನನ್ನನ್ನು ಸೆರೆಯಿಂದ ಬಿಡಿಸಬೇಕು. ನಾನು ಇಬ್ರಿಯ ದೇಶಸ್ಥನು, ಕೆಲವರು ನನ್ನನ್ನು ಕದ್ದು ಈ ದೇಶಕ್ಕೆ ತಂದರು, ಇಲ್ಲಿಯೂ ನಾನೇನು ತಪ್ಪಿಲ್ಲದವನಾಗಿ ಸೆರೆಯಲ್ಲಿ ಬಿದ್ದೇನೆ ಅಂದನು. ಅವನು ಹೇಳಿದ ಅರ್ಥವು ಶುಭಕರವಾದೆಂದು ಭಕ್ಷ್ಯಕರನು ಮುಖ್ಯಸ್ಥನು ತಿಳಿದು ಯೋಸೇಫಿಗೆ ನಾನು ಕಂಡ ಕನಸನ್ನು ಹೇಳ್ತೇನೆ. ಅವನೊಂದು ಕನಸು ಬಿತ್ತು, ಇನ್ನೊಬ್ಬರಿಗೆ ಅವನು ಕನಸು ಹೇಳ್ತಾನೆ. ನನಗೆ ಬಿದ್ದ ಕನಸಲ್ಲಿ ಸೊಗಸಾದ ಭಕ್ಷ್ಯಗಳು ತುಂಬಿದ್ದ 3 ಬುಟ್ಟಿಗಳು ನನ್ನ ತಲೆ ಮೇಲೆ ಇತ್ತು. ಅವನ ತಲೆ ಮೇಲೆ 3 ಬುಟ್ಟಿ ಇತ್ತು. ಪಕ್ಷಿಗಳು ಬಂದು ಅವುಗಳನ್ನು ನನ್ನ ತಲೆ ಮೇಲಿದ್ದ ಪುಟ್ಟಿಯೊಳಗಿಂದಲೇ ತಿನ್ನುತ್ತಿದ್ದವು ಎಂದು ಹೇಳಿದನು. ಅದಕ್ಕೆ ಯೋಸೇಫನು, ನಿನ್ನ ಕನಸಿನ ಅರ್ಥವೇನೆಂದರೆ ಆ 3 ಪುಟ್ಟಿಗಳೇ 3 ದಿನಗಳು. ಈ ಹೊತ್ತಿಗೆ 3 ದಿನಗಳಾದ ಮೇಲೆ ಫರೋವನು ನಿನ್ನ ತಲೆಯನ್ನು ಎತ್ತಿಸುವನು, ನಿನ್ನ ಮರಕ್ಕೆ ತೂಗು ಹಾಕೋರು, ಹಕ್ಕಿಗಳು ಬಂದು ನಿನ್ನ ಮಾಂಸವನ್ನು ತಿಂದು ಬಿಡುವು. ಅವನೇ ಒಂದು ಕೆಟ್ಟ ಒಂದು ಕನಸಿನ ಅರ್ಥ, ನಿನ್ನ ಸಾಹಿತಿ ಎಂಬುದಾಗಿ, ನೇಣಾಕ್ತಾರೆ ನಿನಗೆ ಎಂಬುದಾಗಿ. ಅದೇ 3 ದಿನದಲ್ಲಿ ಫರೋವನ ಜನ್ಮದಿನ ಇತ್ತು. ಪಾನದಾಯಕನಿಗೆ ಬಿಡುಗಡೆ ಮಾಡಿ ಅದೇ ಕೆಲಸ ಕೊಡ್ತಾರೆ, ಭಕ್ಷ್ಯಗಾರನಿಗೆ ನೇಣಾಕ್ತಾರೆ. ಪಾನದಾಯಕ ಬಿಡುಗಡೆಯಾಗಿ ಹೋಗ್ತಾನೆ, ಯೋಸೇಫನ್ನು ಮರ್ತು ಬಿಡ್ತಾನೆ. ಇವ್ ನೆನಪು ಮಾಡೋದು ಹೇಳಿದ್ರೆ ನೆನಪು ಮಾಡಲ್ಲ, ಮರ್ತು ಬಿಡ್ತಾನೆ. ಅವನು ಮತ್ತು ಕೆಲವು ವರ್ಷಗಳ ಕಾಲ ಅಲ್ಲಿರ್ಬೇಕಾಯ್ತು. ಆಮೇಲೆ ಫರೋವನಿಗೆ ಒಂದು ಕನಸು ಬಿತ್ತು. ಏನು? ಅವನ ಕನಸಿನ ಭಯಗೊಂಡ. ಆಗ ಆ ಕನಸಿನ ಕುರಿತು ಅರಮನೆಯಲ್ಲೆಲ್ಲ ಮಾತಾಡುವಾಗ ಪಾನದಾಯನಿಗೆ ನೆನಪಾಗತ್ತೆ. ಯೋಸೆಫ್ ಹೇಳ್ದ ನೆನಪು ಮಾಡುವಂತ, ನೆನಪು ಮಾಡಿಲ್ಲ, ಈಗ ನೆನಪಾಗ್ತದೆ. ನೆನಪು ಮಾಡಿಕೊಂಡು, ಅರಸನೇ, ನಾನು ಮಾಡಿದ ತಪ್ಪಿಗೆ ನನಗೆ ಪಶ್ಚಾತ್ತಾಪಡ್ತೇನೆ. ಸೆರೆಮನೆಯಲ್ಲಿ ಒಬ್ಬ ಇದ್ದಾನೆ, ಇಬ್ರೇ ದೇಶದವನು, ನಮಗಿಬ್ರಿಗೆ ಕನಸು ಬಿದ್ದಾಗ ಆ ಕನಸಿನ ಅರ್ಥ ಹೇಳಿದಾಗೆ ಆಯ್ತು ಅಂತ ಹೇಳಿದ ತಕ್ಷಣ ಇಮಿಡಿಯೇಟಾಗಿ ಕರ್ಸರಿ ಅಂತಾಗಿ ಸೆರೆಮನೆಯಿಂದ ಇಮಿಡಿಯೇಟಾಗಿ ಅರಮನೆಗೆ ಟ್ರಾನ್ಸ್ಫರ್ ಆಗ್ತಾನೆ. ಯೋಸೇಫ ಅರಮನೆಗೆ ಹೋದ್ಕೊಳ್ಳಿ ಅರಸನ ಕನಸುಗಳಿಗೆ ಅರ್ಥ ಹೇಳ್ತಾನೆ. 7 ವರ್ಷ ಬರಗಾಲ, 7 ವರ್ಷ ಸಮೃದ್ಧಿ, 7 ವರ್ಷ ಬರಗಾಲ ಬರ್ತದೆ ಐಗುಪ್ತ ದೇಶಕ್ಕೆ. ಆದ್ರಿಂದ ಸಮೃದ್ಧಿ ಉಳ್ಳ ವರ್ಷದಲ್ಲಿ ಕಂದಾಯ ಕಲೆಕ್ಟ್ ಮಾಡಿ ಸ್ಟಾಕ್ ಮಾಡಬೇಕು. ಆಯಾ ಊರಿನ ದೇಶದಲ್ಲಿ ಅಲ್ಲಲ್ಲಿ ದವಸನ ಸ್ಟಾಕ್ ಮಾಡಬೇಕು. ಬರಗಾಲ ಬರುವಾಗ ಅದನ್ನು ಕೊಟ್ಟು ಯಾರು ಸಾಯ್ದಂಗೆ ಬದುಕಿಸ್ಬೋದು. ಆದ್ರಿಂದ ಒಳ್ಳೆಯ ವ್ಯಕ್ತಿಯನ್ನು ಇದ್ರ ಮೇಲೆ ನೇಮಕ ಮಾಡು ಎಂಬುದಾಗಿ ಅರಸನಿಗೆ ಹೇಳುವ ತಕ್ಷಣವೇ ಅರಸನು, ನಿನ್ನಕ್ಕಿಂತ ಒಳ್ಳೆ ವ್ಯಕ್ತಿ ಯಾರು ಸಿಗ್ತಾರೆ, ನಿನ್ನಲ್ಲಿ ದೇವರ ಆತ್ಮ ಉಂಟಲ್ಲ ಅಂತ ಹೇಳಿ ಯೋಸೆಫನನ್ನು ಆ ದೇಶದ ಪ್ರಧಾನ ಮಂತ್ರಿಯಾಗಿ ಮಾಡ್ತಾನೆ. ಯಾಕೆ? ದೇವರ ದಯೆ ಯೋಸೆಫನ ಮೇಲೆ ಇತ್ತು. ಯೋಸೆಫನಿತ್ತು. ಬಾವಿಗೆ ಬಿದ್ದ, ಬಾವಿಯಿಂದ ಎತ್ತಿದ್ರು, ಫರೋವನ ಮನೆಗೆ ಬಂದ, ಫರೋವನ ಮನೆ ಜೈಲಿಗೆ ಹೋದ, ಜೈಲಿಂದ ಈಗ ಅರಮನೆಗೆ ಬಂದ, ಅರಮನೆಯಿಂದ ಪ್ರಧಾನ ಮಂತ್ರಿ ಆದ. ಯಾಕೆ? ದೇವರ ದಯೆ ಯೋಸೆಫನ ಸಂಗಡ ಇತ್ತು. ಕರ್ತನಿಗೆ ಭಯಪಟ್ಟು ಪಾಪ ಮಾಡಲಿಕ್ಕೆ ಅವನು ಭಯಪಟ್ಟ. ಮಾತ್ರ ಅಲ್ಲ, ಅವನು ದೇವರಿಗೆ ಭಯಭಕ್ತಿ ಉಳ್ಳ ವ್ಯಕ್ತಿಯಾಗಿದ್ದ, ದೇವರ ಗೌರವ ಕೊಡೋ ವ್ಯಕ್ತಿಯಾಗಿದ್ದ, ದೇವರ ಚಿತ್ತಪ್ರಕಾರ ನಡೆಯುವ ವ್ಯಕ್ತಿಯಾಗಿದ್ದ. ಇವತ್ತು ದೇವರ ಚಿತ್ತಪ್ರಕಾರ ಯಾರು ನಡೀತಾರೆ ಅವರೆಲ್ಲರಿಗೂ ದೇವರ ದಯೆ ಅವ್ರ ಮೇಲೆ ಇದೆ. ನಿಮ್ಮೆಲ್ಲರ ಮೇಲೆ ದೇವರ ದಯೆ ಇದೆ. ಹೋದಲ್ಲಿ ಬರಲಿ ನಿಮಗೆ ದೇವರ ದಯೆ ನಿಮ್ಮನ್ನು ನಡೆಸ್ಕೊಂಡು ಹೋಗ್ತದೆ. ಅದು ಯಾವ ವಿಷಯ ಚಿಂತೆ ಮಾಡದೆ ದೇವ್ರಿಗೆ ಭಕ್ತಿಯಿಂದ ದೇವ್ರ ಸೇವೆ ಮಾಡೋಣ. ದೇವರ ದಯೆ ನಮ್ಮೆಲ್ಲ ಕಡೆ ನಡೆಸ್ಕೊಂಡು ಹೋಗೋದಾಗಿದೆ. ದೇವರ ವಾಕ್ಯವನ್ನು ಆಶೀರ್ವದಿಸಲಿ. ಇದುವರೆಗೆ ನೀವು ಯಾರಾದರೂ ಯೇಸುವನ್ನು ಸ್ವಂತ ರಕ್ಷಣೆಗೆ ಅಂಗೀಕಾರ ಮಾಡಿಲ್ಲ ಅಂದರೆ ಇದು ಸರಿಯಾದ ಸಮಯ. ಯೇಸುವನ್ನು ಕರೆದಾದ ಆತನು ಬರ್ತಾನೆ. ನಾನು ನಿವೃತ್ತಿ
ಮನಸ್ಸಿದ್ದವ್ರು ಯಾರು ಮನಸ್ಸಿದೆ ಇದುವರೆಗೆ ಅಂಗೀಕಾರ ಮಾಡಲಿಲ್ಲ ಅಂಥವ್ರು ಮಾತ್ರ ನನ್ನದು ಅರಿಕೆ ಪ್ರಾರ್ಥನೆಯಲ್ಲಿ ಪಾಲ್ಗೊಳ್ಬೋದು. ನಾವು ಪ್ರಾರ್ಥನೆ ಮಾಡಿಕೊಳ್ಳುವ. ಸ್ತೋತ್ರ ಕರ್ತನೆ, ಸರ್ವಶಕ್ತನ ತಂದಿದೆ ಪರಲೋಕದವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ ಸಲ್ಲಿಸ್ತೇವಪ್ಪ. ಹೌದು, 2000 ವರ್ಷದಿಂದ ಪರಲೋಕದ ಸಕಲ ವೈಭವ ಬಿಟ್ಟು ಈ ಲೋಕ ನರಾವತರ ಎತ್ತಿ ಬಂದು ಕಲ್ಲುವಾರಿ ಕುರಿಯಲಿನ ದೇಹವನ್ನೇ ಸಜೀವ ಯಜ್ಞವಾಗಿ ಸಮರ್ಪಿಸಿದಿ. ಬಾಸುಂಡೆ ಹೊಂದ್ಕೊಂಡು ಚಜ್ಜಲ್ಪಟ್ಟು ಸತ್ತು ಹೊಣಲ್ಪಟ್ಟು ದೇವರನ್ನ ಸತ್ತುಗಳನ್ನ ಮುರಿದ ಮೃತ್ಯುಂಜನ ಎಬ್ಬಿಸ್ತೀನಿ ಎಂಬುದಾಗಿ ನಾನು ನಂಬ್ತೇನೆ. ಅಪ್ಪ, ನನ್ನೆಲ್ಲ ಅಪರಾಧವನ್ನು ಕ್ಷಮಿಸು, ನನ್ನ ಮಗನಾಗಿ ಸ್ವೀಕರಿಸು, ನಿನ್ನ ಪರಿಶುದ್ಧಾತ್ಮ ತುಂಬಿಸು. ನನ್ನ ಪ್ರಾರ್ಥನೆ ಕೇಳಿ ಕೈ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದ್ಕೊಂಡು ತಂದೆ, ಆಮೇನ್. ಸ್ತೋತ್ರ ಕರ್ತನೆ. ಅಪ್ಪ ತಂದೆಯ ಪರಲೋಕದಿಂದ ಪರಿಶುದ್ಧ ಸ್ತೋತ್ರವಾಗಲಿ. ಈ ವೇಳೆಯಲ್ಲಿ ಕರ್ತನೆ, ಈ ವಾಕ್ಯ ಕೇಳಿದ ಎಲ್ಲ ದೇವಜನರನ್ನು ಆಶ್ರಯಿಸು. ಎಲ್ಲರ ಮೇಲಿನ ದಯೆ ಇದೆ, ನಿನ್ನ ಕೃಪೆ ಇದೆ. ಪ್ರತಿಯೊಬ್ಬರನ್ನ ಕೃಪೆಯಿಂದ ನಡೆಸುವಂತೆ ಸಹಾಯ ಮಾಡು. ಹೋಗಲಿ ಬರಲಿ ಅವರಿಗೆ ಶುಭ ಉಂಟಾಗಲಿ. ಕೈ ಹೆಚ್ಚುಕೊಳ್ಳಿಸ ಸಫಲವಾಗಲಿ. ಎಲ್ಲ ಜನರಿಂದ ಇವರಿಗೆ ದಯೆ ಉಂಟಾಗಲಿ, ಇವರಿಗೆ ಶುಭ ಉಂಟಾಗಲಿ. ಇವರ ಕೆಲಸ ಕಾರ್ಯಗಳು ಆಶೀರ್ವದಿಸಲ್ಪಡಲಿ, ಇವರ ಬಿಸ್ನೆಸ್ಗಳು ಆಶೀರ್ವದಿಸಲ್ಪಡಲಿ, ಇವರ ವ್ಯವಸಾಯಗಳು ಆಶೀರ್ವದಿಸಲ್ಪಡಲಿ. ಇವರು ಕೈ ಹೆಚ್ಚು ಕೆಲಸ ಸಫಲವಾಗಲಿ. ಹೋಗಲಿ ಬರಲಿ ಶುಭ ಉಂಟಾಗಲಿ ಯೇಸುವಿನಾಗಲಿ. ಯಾರಿಗೆ ಕೆಲಸ ಕಾರ್ಯ ಕೆಲಸ ಕಾರ್ಯ ಒದಗಿ ಬರಲಿ ಯೇಸುವಿನಾಗಲಿ. ಯಾರು ಸಾಲ ಸಂಕಟದಲ್ಲಿ ಸಾಲಗಳು ಸೂಪರ್ ನ್ಯಾಚುರಲ್ ಡೆತ್ ಕ್ಯಾನ್ಸಲ್ ಆಗಲಿ ಯೇಸುವಿನಾಗಲಿ. ನಮ್ಮ ದೇವರು ಕ್ರಿಸ್ತ ಯೇಸುವಿಗೆ ತನ್ನ ಪ್ರಭಾವದ ಐಶ್ವರ್ಯತಕ್ಕಂತೆ ನಿಮ್ಮೆಲ್ಲ ಕೊರತೆ ನೀಗಿಸಲ್ಪಟ್ಟ ಕೊರತೆಗಳು ನಿಗಲ್ಪಡಲಿ ಯೇಸುವಿನಾಗಲಿ. ಯಾರು ಅಸ್ವಸ್ಥಲೆ ಅವ್ರಿಗೆ ಪ್ರಾರ್ಥನೆ ಮಾಡ್ತೇನೆ, ಎಲ್ಲ ಬಲಹೀನತೆ ಗದಿಸ್ತಾನೆ ಬಿಟ್ಟು ಹೋಗಲಿ. ಸಂಪೂರ್ಣ ಆರೋಗ್ಯ ಹೊಂದಿಕೊಳ್ಳ್ರಿ. ದೇಹದ ಎಲ್ಲ ಅಂಗಗಳು ಸರಿಯಾಗಿ ಕಾರ್ಯ ನಿರ್ವಹಿಸಲಿ. ಯೇಸು ಕ್ರಿಸ್ತನು ಯಾವ ರೀತಿ ಇದ್ದಾನೆ ಅದೇ ರೀತಿ ನೀವಿದ್ರಿ ವಚನ ಮೇರೆಗೆ ಸಂಪೂರ್ಣ ಆರೋಗ್ಯ ಘೋಷಣೆ ಮಾಡ್ತೇನೆ. ಸ್ವಸ್ಥನ ಹೊಂದಿಕೊಳ್ಳ್ರಿ ಯೇಸುವಿನ ನಾಮದಲ್ಲಿ. ಶಾಲಾ ಕಾಲೇಜು ಮಕ್ಕಳನ್ನ ಆಶೀರ್ವದಿಸು, ವಿಶೇಷ ಕೃಪೆ ತುಂಬಿಸು, ಜ್ಞಾನ ತುಂಬಿಸು. ಹೋಗಲು ಬರಲು ಪ್ರೊಟೆಕ್ಟ್ ಆಗಲಿ. ನಮ್ಮ ರಾಜ್ಯದಲ್ಲಿ ದೇಶದಲ್ಲಿ ಸೇವೆ ಮಾಡ್ತಿರೋ ಎಲ್ಲ ದೇವಸೇವಕರನ್ನು ಆಶೀರ್ವದಿಸು. ಅವರೆಲ್ಲ ಅಗತ್ಯ ಸಂಧಿಸಲ್ಪಡಲಿ, ಕೊರತೆಗಳೆಲ್ಲ ನೀಗಲ್ಪಡಲಿ ಯೇಸುವಿನ ನಾಮದಲ್ಲಿ. ಅಪ್ಪ, ನಮ್ಮ ದೇಶ ಆಡಳಿತ ಮಾಡೋ ಎಲ್ಲ ಅಧಿಕಾರಿಗಳು, ಪ್ರಧಾನಮಂತ್ರಿ, ರಾಷ್ಟ್ರಪತಿ, ರಾಜ್ಯಪಾಲ, ಎಲ್ಲ ರಾಜ್ಯ ಮುಖ್ಯಮಂತ್ರಿಗಳು ಎಲ್ಲರಿಗೂ ಸಮಾಧಾನ ಉಂಟಾಗಲಿ, ಜ್ಞಾನ ಉಂಟಾಗಲಿ. ಎಲ್ಲ ಜನರು ನೆಮ್ಮದಿ ಬದುಕು ರೀತಿ ಆಡಳಿತ ಮಾಡಲಿ. ಪ್ರತಿಯೊಬ್ಬರನ್ನು ಆಶೀರ್ವಿಸು, ಕೃಪೆಯನ್ನು ತುಂಬಿಸು. ಪ್ರಾರ್ಥನೆ ಕೇಳಿದಕ್ಕೆ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಪ್ರಾರ್ಥನೆ ಬೇಡಿ ಹೊಂದ್ಕೊಂಡು ತಂದೆ, ಆಮೇನ್, ಆಮೇನ್. ಪ್ರೈಸ್ ದಿ ಲಾರ್ಡ್. ದೇವರ ಪರಿಶುದ್ಧ ನಾಮ ಸ್ತೋತ್ರವಾಗಲಿ. ನಾವು ಕೀರ್ತನೆ 91ನೇ ಕೀರ್ತನೆ ಮತ್ತು ಕೂಡ ಪರಾತ್ಪರನ ಮೊರೆ ಹೊಕ್ಕಿರುನು ಸರ್ವಶಕ್ತ ಆಶ್ರಯದಲ್ಲಿ ಸುರಕ್ಷಿತನಾಗಿರುನು. ನಾನು ಯೆಹೋವನಿಗೆ ನೀನನ್ನು ಶರಣು ದುರ್ಗವು, ನಾನು ಭರವಸೆಟ್ಟನು ದೇವರು ಅಂತ ಹೇಳಿ ನಾನು ಬೇಟೆಗಾರನ ಬರೆಂದರು ಮಾಡ್ಕೊಂಡು ತಪ್ಪಿಸೋನು. ಆತನೇ ತನ್ನ ರೆಕ್ಕೆ ಮೇಲೆ ಹುರಿಸ್ಕೊಂಡು ಆತನ ಪಕ್ಕವನ್ನು ಹಾಸ್ಕೊಳ್ಳಿ. ಆತನ ಸತ್ಯತೆ ನನಗೆ ಕೇಡಿಯೋ ಗುರಾಣಿಯಾಗಿದೆ. ಈರುಳ್ಳಿ ಬೆಳೆಸಿ ಯಾವುದಕ್ಕೂ ಹಗಲಿ ಹರಿಬರ ಬಾಣಕ್ಕೂ ತೆಲ ಸಂಚರಿ ಪತಿಯು ಹಾನಿಕರ ಮಧ್ಯಾಹ್ನ ಕೇಡಿಯೋ ಅಂಜ ಕಾರಣವಿಲ್ಲ. ನನ್ನ ಮಗಳಲ್ಲಿ 1000 ಜನರು ಬಲಗಡೆ 10,000 ಸತ್ತು ಬಿದ್ದು ನನಗೇನು ತಟ್ಟದು. ನನ್ನ ಕಣ್ಣಾರಿಕೊಂಡು ದುಷ್ಟರಿಗೆ ಪ್ರತಿಯೊಂದು ಸಾಕ್ಷಿಯಾಗಿನೂ ಅಷ್ಟೇ. ಯೆಹೋವ ನನಗೆ ಶರಣು, ಪರಾತ್ಪರ ನಿವಾಸಸ್ಥಾನ ಮಾಡಿಕೊಂಡು ಯಾವ ಕೇಡು ನನಗೆ ಸಂಭವಿಸಲು ಒಪ್ಪತ್ತೂರನ್ನ ಗುಡಾಸೆಂಬಾರದು. ನಾನು ಹೋಗಲು ನನ್ನ ಕಾಯಲಿಕ್ಕೆ ಆತ ನನ್ನ ವಿಷಯ ತನ್ನ ದೂತರಿಗೆ ಅಪ್ಪಣೆ ಕೊಡು. ನನ್ನ ಕಾಲು ಕಲ್ಲಿಕ್ಕೆ ತಗಲಂತೆ ಕೈ ಇಡ್ತಿರು. ಸಿಂಹ ಸರ್ಪಗಳ ಮೇಲೆ ನಡಿ, ಪ್ರಾಯಸ್ಸನ್ನು ಗಡಿಸನ್ನು ತುಳಿದು ಬಿಡುವಿ. ಅವನನ್ನು ಆಸಕ್ತ ರಕ್ಷಿಸು, ನಾಮನ್ನು ಉದ್ಧರಿಸುವನು, ಮರುಡುಗಸು ದಾಯಪಡಿಸುವನು. ಇಕ್ಕಟ್ಟಿನಲ್ಲಿ ಹತ್ತಿರ ಬಿದ್ದು ತಪ್ಪಿಸಿ ಗಾನಪಡಿಸುವನು, ದೀರ್ಘಾಯುಷ್ಯವನ್ನು ತೃಪ್ತಿಪಡಿಸುವನು, ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು. ಈ ವಾಗ್ದಾನ ವಚನ ಮೇರೆಗೆ ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ಆಂಡನ ಬದ ನಿಮ್ಮನ್ನು ವಂದಿಸ್ತೇನೆ. ನಿಮ್ಮ ಅಮೂಲ್ಯವಾದ ಸಮಯ ದೇವಸ್ಥಾನಕ್ಕೆ ಕೊಟ್ಟಿದ್ದೀರಿ. ನಿಜವಾಗಲೂ ನೀವೆಲ್ಲ ದೇವಶ್ರೀ ಧನ್ಯರು, ಮಾನ್ಯರು, ಪ್ರಿಯರು ಆಗಿದ್ದೀರಿ. ಮೆಲ್ವಿನ್ ಬ್ರದರ್, ಪ್ರೈಸ್ ಲಾರ್ಡ್, ಯು ಆರ್ ಬ್ಲೆಸ್ಡ್. ರಾಜು ಚಾಮರಕೋಟೆ, ಪ್ರೈಸ್ ಲಾರ್ಡ್ ಬ್ರದರ್, ಯು ಆರ್ ಬ್ಲೆಸ್ಡ್. ಶ್ರವಣ್ ಬ್ರದರ್, ಯು ಆರ್ ಬ್ಲೆಸ್ಡ್. ಮೋಹನ್ ಬಂಕಾಪುರ್, ಪ್ರೈಸ್ ಲಾರ್ಡ್ ಬ್ರದರ್, ಯು ಆರ್ ಬ್ಲೆಸ್ಡ್. ಸುನೀತಾ ರೋಹನ್ ಸಾಲಿನ್ ಸಿಸ್ಟರ್, ಪ್ರೈಸ್ ಲಾರ್ಡ್, ಯು ಆರ್ ಬ್ಲೆಸ್ಡ್. ಯೇಸು ಪ್ರೈಸ್ ಲಾರ್ಡ್ ಬ್ರದರ್, ಯು ಆರ್ ಬ್ಲೆಸ್ಡ್. ಎಸ್ತರ್ ಪಿಂಟೋ, ಪ್ರೈಸ್ ಲಾರ್ಡ್ ಸಿಸ್ಟರ್, ಯು ಆರ್ ಬ್ಲೆಸ್ಡ್. ಜಾರ್ಜ್ ರೀಟಾ, ಪ್ರೈಸ್ ಲಾರ್ಡ್ ಬ್ರದರ್, ಯು ಆರ್ ಬ್ಲೆಸ್ಡ್. ಮಾರ್ಗರೆಟ್ ಪಾಲ್ ಸಿಸ್ಟರ್, ಪ್ರೈಸ್ ಲಾರ್ಡ್, ಯು ಆರ್ ಬ್ಲೆಸ್ಡ್. ಓಕೆ, ಯೂಟ್ಯೂಬಲ್ಲಿ ಬಂದ ನಿಮ್ಮನ್ನು ಸಹ ಹೊಂದಿಸ್ತೇನೆ. ಪ್ರಕಾಶ್ ಕೋಟೆನವರ್, ಪ್ರೈಸ್ ಲಾರ್ಡ್ ಬ್ರದರ್, ಯು ಆರ್ ಬ್ಲೆಸ್ಡ್. ವರ್ಷ, ಪ್ರೈಸ್ ಲಾರ್ಡ್ ಬ್ರದರ್, ಯು ಆರ್ ಬ್ಲೆಸ್ಡ್. ಅಶೋಕ್ ಜಾಯ್, ಪ್ರೈಸ್ ಲಾರ್ಡ್ ಬ್ರದರ್, ಯು ಆರ್ ಬ್ಲೆಸ್ಡ್. ಓಕೆ, ನಾವು ತಿರುಗಿ ರಾತ್ರಿ 9 ಗಂಟೆ ಬರುವ ಬಿಗ್ ಜಾ ವಾಹಿನಿಯ ಗ್ರೇಸ್ ಸೆಲೆಬ್ರೇಷನ್ ಕಾರ್ಯಕ್ರಮ ಭೇಟಿಯಾಗೋಣ. ಹಾಗೂ ನಾಳೆ ಬೆಳಿಗ್ಗೆ ಮಾರ್ನಿಂಗ್ ಭೇಟಿಯಾಗೋಣ. ಅಲ್ಲಿವರೆಗೆ ದೇವರು ನಿಮ್ಮೆಲ್ಲರೂ ವಿಶೇಷವಾಗಿ ಆಶೀರ್ವದಿಸಲಿ. ಮೇ ಗಾಡ್ ಬ್ಲೆಸ್ ಯು. ಪ್ರೈಸ್ ಲಾರ್ಡ್. ಶಲೋಮ್.